जय श्री ओम नमो सिद्धेभ्य। नमो अरिहंताणं नमो सिद्धाणं नमो आयुर्ज्ञानं नमो अध्यायाणं नमो योगे सर्वसाहुम्। ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनो घनप्रक्षालितसकलभूतलमलकलङ्का मुनिभिरुपासिततीर्था सरस्वती हरितुनोदुरिताम् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां देवं जयतु शास्त्रम्। श्रीमत्परमगम्भीरं स्याद्वा दामोघलाञ्छनं जीयात्रैलोक्यनाथस्य शासनं जिनशासनं शासनं जिनशासनम्। ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ದಿನನಿತ್ಯದ ಸ್ವಾಧ್ಯಾಯದಲ್ಲಿ ದರ್ಶನ ಸ್ತುತಿಯನ್ನು ಆಧರಿಸಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ದರ್ಶನ ಸ್ತುತಿ, ದರ್ಶನ ಪಾಠ ಅತ್ಯಂತ ಪ್ರಸಿದ್ಧವಾದಂತಹ ಸ್ತುತಿ ಸ್ತೋತ್ರ ಇದೆ. ಸ್ತೋತ್ರಗಳ ಪರಂಪರೆ ಜೈನ ಧರ್ಮದಲ್ಲಿ ಬಹಳ ಪ್ರಾಚೀನವಾದಂತಹ ಪರಂಪರೆ ಇದೆ. ಸ್ತುತಿಗಳ ಪಾಠ ಮಾಡುವಂಥದ್ದು, ಸ್ತೋತ್ರಗಳ ರಚನೆ ಮಾಡುವಂಥದ್ದು ಬಹಳ ಪೌರಾಣಿಕ ಹಾಗೂ ಸಾರ್ಥಕವಾದಂತಹ ಪರಂಪರೆ ಇದೆ. ये जो स्तुति लिखने की या पढ़ने की जो परंपरा है, ये आज की परंपरा नहीं है. ತುಂಬ ಹಳೆ, ತುಂಬ ಪೌರಾಣಿಕವಾದಂತಹ ಒಂದು ಸಾರ್ಥಕವಾದಂತಹ ಪದ್ಧತಿ ಅಥವಾ ಪರಂಪರೆ ಇದೆ. ಸ್ತುತಿ ರಚನೆ ಯಾಕೆ ಮಾಡ್ತಾ ಇದ್ರು, ಸ್ತುತಿಯ ಪಾಠ ಯಾಕೆ ಮಾಡ್ತಾ ಇದ್ರು ಅಂತೇಳಿದ್ರೆ, ಎಲ್ಲ ಸಮಯದಲ್ಲಿ ನಾನು ಆತ್ಮಧ್ಯಾನ ಮಾಡೋಕ್ಕಾಗೋದಿಲ್ಲ, ಎಲ್ಲ ಸಮಯದಲ್ಲಿ ಒಂದೇ ರೀತಿಯಾಗಿ ಗುಣಸ್ಮರಣೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಪಂಚಪರಮೇಷ್ಠಿಗಳ ಗುಣಸ್ಮರಣೆ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಸಾಧನ, ಅದು ಸ್ತುತಿ ಇದೆ. ಪಂಚಪರಮೇಷ್ಠಿಗಳ ಗುಣಸ್ಮರಣೆ ಹೇಗೆ ಮಾಡೋದು, ಪಂಚಪರಮೇಷ್ಠಿಗಳ ಸ್ಮರಣೆ ಯಾವ ರೀತಿ ಮಾಡೋದು, ಆ ಸ್ಮರಣೆಯನ್ನು ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಸಾಧನ, ಮಾಧ್ಯಮ, ಅದು ಸ್ತುತಿ ಇದೆ. तो स्तुति वास्तव में तो पंचपरमेष्ठियों के स्मरण के लिए एक बहुत बड़ा माध्यम है. जिन जीवों को, ಯಾವ ವ್ಯಕ್ತಿಗಳಿಗೆ ನಾನು ಪರಮೇಷ್ಠಿಗಳನ್ನು ಹೆಂಗೆ ಸ್ಮರಣೆ ಮಾಡಲಿ ಅಂತ ಪ್ರಶ್ನೆ ಇದೆ, ಅವರಿಗೆ ಮೊದಲ ಅತ್ಯಂತ ಸರಳ ಸುಲಭವಾದ ಉಪಾಯ ಇದೆ, ಈ ಸ್ತುತಿ ಪಾಠ ಮಾಡು. ಇದರಿಂದ ಎರಡು ಲಾಭ ಆಗುತ್ತೆ. ಏನೇನು ಲಾಭ ಆಗುತ್ತೆ? ಒಂದನೇ ಲಾಭ, ಸ್ತುತಿ ಹೇಳೋದು ಬಹಳ ಸುಲಭ ಇದೆ. ಸ್ತುತಿ ಏನಿದೆ ಅದನ್ನು ಹೇಳೋದು ಬಹಳ ಸುಲಭ ಇದೆ. ಅದರ ಜೊತೆಗೆ ಸ್ತುತಿಗಳ ಯಾವ ಅರ್ಥ ಇದೆ ಸ್ತುತಿಗಳ ಅರ್ಥವನ್ನು ತಿಳ್ಕೊಂಡ್ರೆ ಆ ಸ್ತುತಿಯ ಮೂಲಕ ಪರಮೇಷ್ಠಿಗಳ ಗುಣಸ್ಮರಣೆ ಮಾಡೋದು ಮತ್ತಷ್ಟು ಸುಲಭ ಆಗುತ್ತೆ. ಅನೇಕ ಜನರಿಗೆ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ, ನಮೋಕಾರ ಮಂತ್ರವನ್ನು ಹೇಳುವಾಗಲೂ ಕೂಡ ಪರಮೇಷ್ಠಿಗಳ ಗುಣಸ್ಮರಣೆ ಮಾಡೋದು ಕಠಿಣ ಆಗುತ್ತೆ. ये बहुत लोगों को ये कठिन लगता है, कैसे पंचपरमेष्ठी का गुणस्मरण किया जाएगा नमोकार मंत्र को पढ़ते समय. तो इसलिए ಸ್ತುತಿ ಏನಿದೆ ಅದು ಬಹಳ ಸುಲಭ ಇದೆ.
ಯಾಕಂದ್ರೆ ಸ್ತುತಿಗೆ ಒಂದು ಲಯ ಇದೆ, ಒಂದು ರಾಗ ಇದೆ. ಆ ಲಯದಲ್ಲಿ, ಆ ರಾಗದಲ್ಲಿ ನಾನು ಸ್ತುತಿ ಹೇಳ್ಕೊಂತ ಹೋದ್ರೆ ಆ ಸ್ತುತಿಯ ಅರ್ಥ ನನಗೆ ಗೊತ್ತಿದ್ರೆ, ಆ ಅರ್ಥದ ಜೊತೆ ಜೊತೆಗೆ ಸ್ತುತಿ ಹೇಳ್ತಾ ಇದ್ದೇನೆ. ಸ್ತುತಿ ಹೇಳ್ತಾ ಹೇಳ್ತಾ ನನಗೆ ಪರಮೇಷ್ಠಿಗಳ ಗುಣಸ್ಮರಣೆ ಕೂಡ ತುಂಬಾ ಸರಳವಾಗಿ, ಸಹಜವಾಗಿ ಆಗೋಗುತ್ತೆ है ना। तो अधिक ಪ್ರಯಾಸ ಮಾಡ್ದೇನೆ, ಹೆಚ್ಚು ಪ್ರಯತ್ನ ಮಾಡ್ದೇನೆ ಸ್ತುತಿಗಳ ಅರ್ಥಪೂರ್ವಕವಾಗಿ ಪಾಠ ಮಾಡೋದ್ರಿಂದ ನನಗೆ ಪರಮೇಷ್ಠಿಗಳ ಗುಣಸ್ಮರಣೆ ಮಾಡೋದು ಸುಲಭ ಆಗುತ್ತೆ. ಮತ್ತೆ ಎಂತಹ ಅದ್ಭುತವಾದಂತಹ ಸ್ತುತಿಗಳ ರಚನೆ ಜೈನ ಪರಂಪರೆಯಲ್ಲಿ ಆಗಿದೆ ಅಂತ ಹೇಳಿದ್ರೆ ವಾಸ್ತವಿಕವಾಗ್ಲೂ ಆಶ್ಚರ್ಯ ಉಂಟು ಮಾಡುತ್ತೆ. ಇಂತಹ ಅದ್ಭುತ ಶ್ಲೋಕಗಳ ರಚನೆ ಜೈನ ಧರ್ಮದಲ್ಲಿ ಆಚಾರ್ಯರು ಮಾಡಿದ್ದಾರೆ. ಅಂತಹ ಸ್ತುತಿಗಳ ಸ್ತೋತ್ರಗಳ ಚರ್ಚೆಯನ್ನು ನಾವು ಮಾಡ್ಲಿಕ್ಕೆ ಕೂತ್ರೆ ನಮಗೆ ಸಮಯ ಸಾಕಾಗೋದಿಲ್ಲ. ಅಂತಹ ಅದ್ಭುತ ರಚನೆಗಳಿದೆ. ಮುಂದಿನ ಕಾಲದಲ್ಲಿ ಸಮಯ ಬಂದಾಗ ನಾವು ಕೆಲವು ವಿಶೇಷ ಸ್ತುತಿ ಸ್ತೋತ್ರಗಳ ಚರ್ಚೆಯನ್ನ ಕೂಡ ಮಾಡೋದಿದೆ. ನೋಡೋಣ ಯಾವಾಗ, ಹೇಗೆ, ಯಾವ ರೀತಿ ಸಮಯ ಬರುತ್ತೆ. ಅದಕ್ಕೆ ಆದಂತಹ ಸಮಯ ಬಂದಾಗ ಅದರ ಚರ್ಚೆ ಬರುತ್ತೆ. ಆದರೆ ಈಗ ನಾವು ತಿಳಿಯುವಂಥದ್ದೇನು, ಸ್ತುತಿಗಳ ಪ್ರಪ್ರಥಮವಾದ ಮೊಟ್ಟ ಮೊದಲ ಚರ್ಚೆ ನಾವು ಪ್ರಾರಂಭ ಮಾಡಿದ್ದೇವೆ ಸ್ತೋತ್ರಗಳ ಬಗ್ಗೆ. ಜೈನ ಧರ್ಮದಲ್ಲಿ ಸ್ತೋತ್ರಗಳಿಗೆ ಯಾವ ಒಂದು ಮಹತ್ವ ಇದೆ, ಅದಕ್ಕೆ ಯಾವ ಸ್ಥಾನ ಇದೆ ಹೇಳ್ತಾರೆ. ಜೈನ ಧರ್ಮದಲ್ಲಿ ಶ್ರಾವಕ ಆಗಿರ್ಲಿ ಅಥವಾ ಮುನಿ ಆಗಿರ್ಲಿ, ಪ್ರತಿಯೊಬ್ಬನಿಗೂ ಕೂಡ ಸ್ತೋತ್ರ ಪಾಠ ಮಾಡೋದು ಬಹಳ ಅವಶ್ಯಕ ಇದೆ. देखो दो बातें, ಮುನಿಗಳಿಗೆ ಪೂಜೆ ಮಾಡೋದು ಅನಿವಾರ್ಯ ಹೇಳಿಲ್ಲ ಶಾಸ್ತ್ರದಲ್ಲಿ. ಕ್ಯಾ 6 ಅವಶ್ಯಕೇನ 28 ಮೂಲಗುಣಗಳಲ್ಲಿ ಯಾರಿಗೆ ಮುನಿಗಳ 28 ಮೂಲಗುಣಗಳು ಗೊತ್ತಿಲ್ಲ ಅವರು ವಿಕಲ್ಪ ಮಾಡೋದು ಬೇಕಾಗಿಲ್ಲ. ಯಾರಿಗೆ ಗೊತ್ತಿದೆ ಅವರು ಮತ್ತಷ್ಟು ಅವರಿಗೆ ಈ ವಿಚಾರ ಅರ್ಥ ಆಗುತ್ತೆ. ಮುನಿಗಳ ಯಾವ आवश्यक 28 मूल गुणಗಳಿದೆ, 28 जो मूल गुण होते हैं मुनियों के, ಆ 28 ಮೂಲ ಗುಣಗಳಲ್ಲಿ 6 ಅವಶ್ಯಕಗಳಿದೆ ಏನಾ. 6 ಅವಶ್ಯಕಗಳು ಯಾವ್ದ್ಯಾವುದು? ಸ್ತುತಿ, ವಂದನಾ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಆಲೋಚನಾ. ಇದರಲ್ಲಿ 6 ಅವಶ್ಯಕಗಳಲ್ಲಿ ಸ್ತುತಿ ಇಸ್ಕಾ ಪಹಲಾ ಸ್ಥಾನ ಏನ್ ಹೇಳ್ತಾರೆ. ಮುನಿಗಳ ಜೀವನದಲ್ಲಿ ಯಾವ 6 ಅವಶ್ಯಕ ಅಂತ ಹೇಳಿದ್ರೆ ये कार्य होना ही होना मुनि के जीवन में. यदि ಒಂದು ವೇಳೆ ಈ ಕ್ರಿಯೆಗಳು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಮುನಿ ಅವಸ್ಥೆನೇ ಇರೋದಿಲ್ಲ, ಅಂದ್ರೆ ಅವರು ಮುನಿನೇ ಅಲ್ಲ. ಮುನಿಯ ಜೀವನದಲ್ಲಿ 6 ಪ್ರಕಾರದ ಅವಶ್ಯಕ ಕ್ರಿಯೆಗಳನ್ನ ಹೇಳ್ತಾರೆ. ಅದರಲ್ಲಿ ಮೊದಲನೇ ಕ್ರಿಯೆ ಯಾವುದಿದೆ? ಮೊದಲನೇ ಕ್ರಿಯೆ ಹೆಸರೇ ಸ್ತುತಿ ಇದೆ. ವಂದನ ಆಮೇಲೆ ಸ್ತುತಿ ಮೊದಲನೇ ಕ್ರಿಯೆ ಇದೆ. ಸ್ತುತಿ ಮುನಿ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾದ ಸ್ಥಾನವನ್ನು ವಹಿಸುತ್ತೆ. ಅಲ್ಲಿ ಪೂಜೆ ಹೇಳಿಲ್ಲ, ಆದ್ರೆ ಸ್ತುತಿ ಹೇಳಿದ್ರು. ಯಾಕೆ ಸ್ತುತಿ ಮಹತ್ವಪೂರ್ಣ ಇದೆ? ಮುನಿಯ ಜೀವನದಲ್ಲಿ ಯಾವುದು ಮಹತ್ವಪೂರ್ಣ ಇದೆ ಅದು ಶ್ರಾವಕನಿಗಂತೂ ಖಂಡಿತವಾಗಿಯೂ ಮಹತ್ವಪೂರ್ಣ ಇದೆ. ಏನಿದೆ, ಶ್ರಾವಕನಿಗಂತೂ ಇನ್ನೂ ವಿಶೇಷವಾದ ಲಾಭವನ್ನು ಮಾಡಿಕೊಡುತ್ತೆ ಸ್ತುತಿ. ಮುನಿ ಜೀವನದಲ್ಲಿ ಯಾವುದೇ ರೀತಿಯಾದ ಬಾಹ್ಯ ಆಡಂಬರಗಳಿಲ್ಲ, ಪರಿಗ್ರಹ ಇಲ್ಲ, ಯಾವುದೂ ಇಲ್ಲ. ಮುನಿಯ ಜೀವನದಲ್ಲಿ ಮಾಡಬೇಕಾದಂತಹ ಯಾವ ಪಂಚಪರಮೇಷ್ಠಿ ಗುಣಸ್ಮರಣೆ ಮತ್ತು ಆ ಪಂಚಪರಮೇಷ್ಠಿಗಳ ಸ್ಮರಣೆಯ ಮೂಲಕ ತನ್ನ ಆತ್ಮನ ಸ್ಮರಣೆ, ಇದು ಸ್ತುತಿಯ ಮೂಲ ಪ್ರಯೋಜನ ಇದೆ. ಆ ಅರ್ಹಂತ ಪರಮೇಷ್ಠಿಯ ಗುಣಸ್ಮರಣೆ ಮಾಡ್ತಾ 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 ಅವಿನಾಭಾವ, ಅವರಲ್ಲಿ ನನ್ನಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅಂತ ತಿಳಿದು ತನ್ನ ಸ್ವರೂಪವನ್ನ ತಾನು ತಿಳಿತಕ್ಕಂತಹ ಅಂತಿಮ ಪ್ರಯೋಜನ ಸ್ತುತಿದ್ದಿದೆ. ಹಾಗಾಗಿ ಮುನಿಗಳು, ದಿಗಂಬರ ಭಾವಲಿಂಗಿ ಮುನಿಗಳ ಜೀವನದಲ್ಲಿ ಸ್ತುತಿಗಳು ಬಹಳ ಮಹತ್ವಪೂರ್ಣವಾದ ಭೂಮಿಕೆಯನ್ನು ನಿರ್ವಹಿಸ್ತವೆ. ಮುನಿಯ ಯಾವ ಚರ್ಯೆ ಇದೆ, ಮುನಿಯ ಯಾವ जो आचार है, मुनि की जो ಚಾರಿತ್ರ है, ಆ ಎಲ್ಲ ಚಾರಿತ್ರ ಒಂದು ರೀತಿಯಲ್ಲಿ ಸ್ತುತಿಗಳ ಮೇಲೆ ನಿಂತಿದೆ. ನಾನೇನು ಹೇಳ್ತಿದ್ದೀನಿ ಅದು ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕು.
ಮುನಿಯ ಜೀವನದಲ್ಲಿ ಭಕ್ತಿಗಳ ವಿಚಾರ ಇದೆ. ದಶಭಕ್ತಿಗಳಿದೆಯಲ್ಲ, ಕುಂದ ಸ್ವಾಮಿ ಬರೆದಿದ್ದಾರೆ. ದಶಭಕ್ತಿಗಳು ಏನಕ್ಕೋಸ್ಕರ ಇದೆ? ದಶಭಕ್ತಿಗಳಂದ್ರೆ ಏನು? ಎಲ್ಲಾ ವಿಚಾರಗಳು ಬರುತ್ತೆ. ನಾವು ಕೇಳ್ತಾ ಹೋದ್ರೆ ವಿಚಾರಗಳು ಮುಂದೆ ಮುಂದೆ ಹೋಗ್ತಾ ನಮಗೆ ಅರ್ಥ ಆಗುತ್ತೆ. ಭಕ್ತಿಗಳು ಅಂತ ಹೇಳಿದ್ರೆ ಪ್ರತಿಯೊಂದು ಮುನಿಯ ಯಾವ ಆಚಾರ ಇದೆ, ಆ ಪ್ರತಿಯೊಂದು ಆಚಾರವನ್ನ ಪ್ರಾರಂಭ ಮಾಡುವಾಗ ಅಂತ್ಯ ಮಾಡುವಾಗ ಈ ಭಕ್ತಿಗಳ ಒಂದು ಪಾಠದ ಪ್ರಯೋಜನ ಇದೆ. ಆಹಾರವನ್ನ ತಗೊಳ್ಳಿಕ್ ಹೋಗೋಕ್ಕಿಂತ ಮುಂಚೆ ಸಿದ್ಧಭಕ್ತಿ ಹೇಳ್ತಾರೆ, ಆಹಾರ ಆದ್ಮೇಲೆ ಹೇಳ್ತಾರೆ. ಜಿನ್ವಾನಿ ಸ್ವಾಧ್ಯಾಯ ಮಾಡೋಕ್ಕಿಂತ ಮುಂಚೆ ಶ್ರುತಭಕ್ತಿ ಹೇಳ್ತಾರೆ. ಈ ಎಲ್ಲ ಭಕ್ತಿಗಳು ಸ್ತುತಿನೇ ಇದೆ. ಇದೇನು 10 ಭಕ್ತಿಗಳಿದೆ, ಇದೆಲ್ಲ ಸ್ತುತಿ ರೂಪವೇ ಇದೆ. ಇದಕ್ಕೆಲ್ಲ ಸ್ತುತಿನೇ ಅಂತೇವೆ ನಾವು. ತುಂಬಾ ಜನ ಕಾಯೋತ್ಸರ್ಗ ಇತ್ಯಾದಿ ಮಾಡುವಾಗ ಕೇಳಿರ್ಬೋದು, ಅಥವಾ ದಿನನಿತ್ಯ ಪಾಠ ಮಾಡ್ತಾ ಇರ್ಬೋದು. ದುಃಖಕ್ಕಹೋ ಕಮ್ಮಕ್ಕಹೋ ಬೋಹಿಲಾಹೋ ಸುಗೈ ಮರಣಂ, ಜಿನಗುಣ ಸಂಪತ್ತಿ ಹೋ ಮಜ್ಜಂ ಇತ್ಯಾದಿ ಬರುತ್ತಾರೆ. ಇದೆಲ್ಲ ಭಕ್ತಿಯದ್ದೇ ಇದೆ. ಮುನಿ ಜೀವನದಲ್ಲಂತೂ ಭಕ್ತಿಯ ಯಾವ ವಿಚಾರ ಇದೆ, ಅದು ಬಹಳ ದೊಡ್ಡ ಸ್ಥಾನವನ್ನ ವಹಿಸುತ್ತೆ. ಅದಕ್ಕೆ ಬಾಹ್ಯ ಯಾವುದೇ ಆಡಂಬರಗಳು ಬೇಕಾಗಿಲ್ಲ. ಪೂಜೆ ಮಾಡ್ಲಿಕ್ಕೆ ನಿನಗೆ ಅಷ್ಟು ದ್ರವ್ಯಗಳು ಬೇಕು, ಆದ್ರೆ ಸ್ತುತಿ ಮಾಡ್ಲಿಕ್ಕೆ ಅಷ್ಟು ದ್ರವ್ಯಗಳು ಬೇಕಾಗಿಲ್ಲ. ಅನ್ಯ ಅನೇಕ ಕ್ರಿಯೆಗಳನ್ನ ಮಾಡಬೇಕಾಗುತ್ತೆ ಪೂಜೆ ಮಾಡುವಾಗ. ಆದ್ರೆ ಸ್ತುತಿ ಮಾಡುವಾಗ ಯಾವ ಕ್ರಿಯೆಗಳನ್ನು ಮಾಡೋದಿಲ್ಲ ನಾನು. ಕುಚ್ ಕರ್ನಾ ನಹೀ, ಸ್ತುತಿ ಪಾಠ करते समय क्या करना, बोले कुछ नहीं, यदि जिन मंदिर में है तो नमस्कार हाथ जोड़ के खड़े हो जाओ और स्तुति पाठ करो, और मन में उस पाठ का जो अर्थ है ಆ ಅರ್ಥವನ್ನ ತಿಳಿದು ಆ ಅರ್ಥಪೂರ್ವಕವಾಗಿ ಪಾಠ ಮಾಡೋದಿದೆ. ಮುನಿ ಜೀವನದಲ್ಲಿ ಇದು ತುಂಬಾ ಸುಲಭ ಸಾಧ್ಯ ಇದೆ. ಹಾಗಾಗಿ ಮುನಿಗಳ ಸ್ತುತಿಯ ಮೂಲಕ ತಮ್ಮ ಯಾವ ಆತ್ಮವಿಶುದ್ಧಿ ಇದೆ ಆ ಆತ್ಮವಿಶುದ್ಧಿಯನ್ನ ಈ ಸ್ತುತಿಗಳ ಮೂಲಕ ಮಾಡ್ತಾರೆ. ಹಾಗಾಗಿ ನಾವು ನೋಡೋ ತರ ಅನೇಕ ಆಚಾರ್ಯರು ಅನೇಕ ರೀತಿಯಾದ ಸ್ತುತಿಗಳನ್ನ ಬರ್ತಿದ್ದಾರೆ. ಸುಮಾರು ಈ ದಶಭಕ್ತಿಗಳ ವಿಚಾರದಲ್ಲಂತೂ ವಾಸ್ತವಿಕವಾದ ವಿಚಾರ ಏನಿದೆ ಅಂತ ಹೇಳಿದ್ರೆ, ಈ ದಶಭಕ್ತಿಗಳು ಕುಂದ ಆಚಾರ್ಯರಿಗಿಂತನೂ ಪೌರಾಣಿಕ ಭಕ್ತಿಗಳಿದೆ. ಶ್ರುತ ಪರಂಪರೆಯಲ್ಲಿ ಇದ್ದಿದ್ದನ್ನ ಕುಂದ ಸ್ವಾಮಿಯವರು ಸಂಗ್ರಹಿಸಿ ಬರೆದಿರುವಂತೆ ಈ ಭಕ್ತಿಗಳು ಕಾಣಿಸುತ್ತೆ. ಅಷ್ಟು ಪೌರಾಣಿಕವಾದಂತಹ ಭಕ್ತಿಗಳಿದೆ. ಹಾಗಾದ್ರೆ ಸ್ತುತಿ ಪರಂಪರೆ, ಈ ಯಾವ ಲೇಖನ ಪರಂಪರೆ ಇದೆಯಲ್ಲ, ಇದಕ್ಕಿಂತ ಹಳೆ ಪರಂಪರೆ ಇದೆ. ನಾವು ಶ್ರುತ ಪರಂಪರೆ ದಿನ ಚರ್ಚೆ ಮಾಡಿದ್ದೇವೆ. ಲಿಪಿಬದ್ಧ ಆಗುವಂತಹ ಪರಂಪರೆ ಮತ್ತು ಶ್ರುತ ಪರಂಪರೆ ಎರಡು. ಹಾಗಾಗಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಈ ಯಾವ ಸ್ತುತಿಗಳ ಪರಂಪರೆ ಇದೆಯಲ್ಲ, ಇದು ಲಿಪಿಬದ್ಧ ಅಂದ್ರೆ 1ನೇ ಶತಮಾನದಿಂದ ಲಿಪಿಬದ್ಧ ಆಗುವಂತಹ ಕಾರ್ಯ ಆಯ್ತಲ್ಲ, ಬರೆಯುವಂತದ್ದು. ಅದಕ್ಕಿಂತ ಹಿಂದಿನ ಕಾಲದಿಂದಾನು ಏನಿತ್ತು, ಸ್ತುತಿಗಳ ಪರಂಪರೆ ಇತ್ತು. ಶ್ರುತ ಪರಂಪರೆಯಲ್ಲಿ ಅನೇಕ ಸ್ತುತಿಗಳು ಪ್ರಚಲನೆಯಲ್ಲಿ ಇತ್ತು. ಮತ್ತು ಅನಂತರ ಕಾಲದಲ್ಲಿ ಲಿಪಿಬದ್ಧ ರೂಪದಲ್ಲೂ ಕೂಡ ಹಲವಾರು ಸ್ತೋತ್ರಗಳನ್ನ ನಾವು ನೋಡ್ತೇವೆ. ಹಾಗಾಗಿ ಎಲ್ಲಾ ಸ್ತೋತ್ರಗಳ ಚರ್ಚೆ ಅಂತೂ ನಾವು ಮಾಡೋಕ್ಕಾಗೋದಿಲ್ಲ. ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟೆಷ್ಟು ಸ್ತೋತ್ರಗಳ ಚರ್ಚೆಯನ್ನ ಮಾಡೋದಿದೆ. ಇರ್ಲಿ, ನಾವು ಅಧಿಕ ಚರ್ಚೆ ಮಾಡದೇನೆ ನಮ್ಮ ಮೂಲ ವಿಚಾರ ದರ್ಶನ ಸ್ತುತಿಯ ಚರ್ಚೆ ಇದೆ. ನಿನ್ನೆ ನಾವು ಸಾಕಷ್ಟು ಚರ್ಚೆಯನ್ನ 1ನೇ ಪದ್ಯದ ಮೇಲೆ ಮಾಡಿದ್ದೇವೆ. 1ನೇ ಪದ್ಯ ಏನು ಹೇಳ್ತಾ ಇದೆ ನೋಡಿ. ನಾವು ಯಾವ ಜಿನವಾಣಿ ಇದೆ ಆ ಜಿನವಾಣಿಯ ವಾಸ್ತವಿಕವಾದ ಮರ್ಮ ಅರ್ಥ ಆಗಬೇಕು ಅಂದ್ರೆ ನಾವು ಹಿಂದಿನ ಮುಂದಿನ ಎಲ್ಲಾ ಪ್ರಕರಣವನ್ನ ಸಂದರ್ಭವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವ ಸಂದರ್ಭದಲ್ಲಿ ಆಚಾರ್ಯರು ಯಾವುದನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ತಿಳಿದ್ರೆ ಮಾತ್ರ ನಮಗೆ ಅದರ ವಾಸ್ತವಿಕವಾದ ಅರ್ಥ ಆಗುತ್ತೆ. ಇಲ್ಲಂತ ಹೇಳಿದ್ರೆ ಶಬ್ದಶಃ ಅರ್ಥ ಮಾಡಿಕೊಂಡು ಅನೇಕ ರೀತಿಯಾದ ವಿಸಂಗತಿಗಳನ್ನ ಜೀವ ಉತ್ಪನ್ನ ಮಾಡ್ತಾನೆ. ಅವನಿಗೆ ಅರ್ಥ ಆಗೋದಿಲ್ಲ, ಏನೇನೋ ಅರ್ಥಗಳನ್ನ ಪ್ರಚಲನೆಯಲ್ಲಿ ತಂದು ಬಿಡ್ತಾನೆ. ಹಾಗಾಗಿ ಅನೇಕ ರೀತಿಯಾದ ವಿಕೃತ ಪರಂಪರೆಗಳು ಸಮಾಜದಲ್ಲಿ ನಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಅರ್ಥವನ್ನ ಸರಿಯಾಗಿ ತಿಳಿಯೋದು ಬಹಳ ಅವಶ್ಯಕ ಇದೆ.
ನಿನ್ನೆ ನಾವು ಚರ್ಚೆ ಮಾಡ್ದಂಗೆ ದರ್ಶನ ಯಾವ ಶಬ್ದ ಇದೆ ಆ ಶಬ್ದ ವೀತರಾಗಿ ಅರ್ಹಂತ ಪರಮೇಷ್ಠಿಗೆ ಮಾತ್ರ ಸೀಮಿತ ಇದೆ. ಅಂದ್ರೆ ನಾವು ದರ್ಶನ ಅಂತ ಯಾರ್ದಾದ್ರೂ ಮಾಡೋದೇ ಆದ್ರೆ ಅದು ವಾತ್ರ ದೇವಾದಿದೇವ ಅರ್ಹಂತ ಪರಮೇಷ್ಠಿದ್ದು, ಪಂಚಪರಮೇಷ್ಠಿದ್ದು. ಈ ದರ್ಶನ ದೇವಗತಿಯ ಜೀವಿಗಳನ್ನ ದರ್ಶನ ಮಾಡ್ಲಿಕ್ಕೆ ಇಲ್ಲಿ ಆಚಾರ್ಯರು ಹೇಳಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ರೀತಿಯಾದ ರಾಗದ್ವೇಷಗಳು ಅಲ್ಲಿ ಲಭ್ಯ ಇದೆ. ಆದ್ರೆ ಇಲ್ಲಿ ಬರ್ದಿದಾರಲ್ಲ, ಬರ್ದಿರೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎರಡು ಶಬ್ದಗಳನ್ನ ನಿನ್ನೆ ನಾನು ಮುಖ್ಯವಾಗಿ ತೋರಿಸಿದ್ದೆ ಏನ. ಇಂಥ ಮುಖ್ಯ ಮುಖ್ಯ ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಬರಬೇಕು. ಒಂದು ಶಬ್ದ ಇದೆ ಸೋಪಾನ, ಇನ್ನೊಂದು ಇದೆ ಸಾಧನ. ಸ್ವರ್ಗ ಸೋಪಾನ, ಸ್ವರ್ಗಕ್ಕೆ ಇದು ಮೆಟ್ಟಿಲುಗಳ ರೀತಿಯಾಗಿದೆ, ಮತ್ತೆ ಮೋಕ್ಷಕ್ಕೆ ಸಾಧನ ರೂಪ ಇದೆ. ಅಂದ್ರೆ ನಿಯಮದಿಂದ ಇದರಿಂದ ಮೋಕ್ಷ ಸಿಗೋದಿದೆ. ಹಾಗಾಗಿ ಸ್ವರ್ಗಕ್ಕೆ ಹೋಗೋಕ್ಕೋಸ್ಕರ ನಾನು ದರ್ಶನ ಮಾಡೋದಿಲ್ಲ. ಮತ್ತೆ ಸ್ವರ್ಗಕ್ಕೆ ಹೋಗೋದಿಲ್ವೇನು, ಸ್ವರ್ಗ ನೈ ಜಾನ ಕ್ಯಾ, ಏನ್ ಹೇಳ್ತಿದ್ದಾರೆ, ಸ್ವರ್ಗಕ್ಕೆ ಹೋಗೋದು ಇಲ್ವೋ? ಹಾಗಾದ್ರೆ ಅರೆ ಸ್ವರ್ಗ ತೋ ಜಾನ ಕ್ಯೂ ನೈ ಜಾನ, ಆದ್ರೆ ಸ್ವರ್ಗಕ್ಕೆ ಹೋಗುವಂತಹ ಅಭಿಪ್ರಾಯ, ಸ್ವರ್ಗಕ್ಕೆ ಹೋಗುವಂತಹ ಯಾವ ಡೆಸ್ಟಿನೇಷನ್ ಇದೆ ಅದು ಸ್ವರ್ಗ ಇಲ್ಲ. ಆದ್ರೆ ಮಧ್ಯದಲ್ಲಿ ನಮಗೆ ಇದೆಲ್ಲ ಸಿಗುತ್ತೆ. ಇದೆಲ್ಲ ಸಿಗದೆ ಹೋದ್ರೆ ನಾನು ಅಂತಿಮ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಸಿಗುತ್ತೆ, ಆದ್ರೆ ಇದು ನಮ್ಮ ಗಂತವ್ಯ ಸ್ಥಾನ ಅಲ್ಲ ಅನ್ನೋದನ್ನ ನಾವು ನಿನ್ನೆ ಸ್ಪಷ್ಟವಾಗಿ ಚರ್ಚೆ ಮಾಡಿದ್ವಿ. ಇನ್ನ ಮುಂದಿನ ಪದ್ಯವನ್ನ ನಾವು ಚರ್ಚೆ ಮಾಡೋದಿದೆ. ಮೊದಲನೇ ಪದ್ಯ, ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನಂ ದರ್ಶನಂ ಮೋಕ್ಷ ಸಾಧನಂ. ದರ್ಶನೇನ ಜಿನೇಂದ್ರಾಣಾಂ ಸಾಧೂನಾಂ ವಂದನೇನ ಚ ನ ಚಿರಂ ತಿಷ್ಠತೆ ಪಾಪಂ ಛಿದ್ರಹಸ್ತೆ ಯಥೋದಕಂ. ಏನು ಹೇಳುತ್ತಿದ್ದಾರೆ ಎರಡನೇ ಪದ್ಯದಲ್ಲಿ? ಯಾಕೆಂದ್ರೆ ದರ್ಶನೇನ ಜಿನೇಂದ್ರಾಣಾಂ, ಏನ ದರ್ಶನೇನ ಜಿನೇಂದ್ರಾಣಾಂ, ಜಿನೇಂದ್ರಾಣಂ ನೈ, ಜಿನೇಂದ್ರಾಣಂ ಇಲ್ಲ, ಜಿನೇಂದ್ರಾಣಾಂ ಆ ಇದೆ. ಉಚ್ಚಾರಣೆಗಳ ಕಡೆಗೆ ಗಮನ ಕೊಡ್ತಾ ಹೋಗೋದಿದೆ. ನಾ ಪ್ರತಿ ಸಲ ಹೇಳಕ್ ಆಗೋದಿಲ್ಲ, ಆದ್ರೆ ಗಮನ ಕೊಡ್ತಾ ಹೋಗೋದಿದೆ. ದರ್ಶನೇನ ಜಿನೇಂದ್ರಾಣಾಂ, ಜಿನೇಂದ್ರಾಣಾಂ ಬಹುವಚನ ಇದೆ. ಆ ಯಾಕಿದೆ? ಜಿನೇಂದ್ರಾಣಂ ಅಂತ ನೀವು ಹೇಳಿದ್ರೆ ನೀವು ಜಿನೇಂದ್ರ ಪರಮೇಷ್ಠಿಗೆ ಏಕವಚನ ಪ್ರಯೋಗ ಮಾಡಿದಂತೆ ಏನ. ಹಾಗಾಗಿ ಜಿನೇಂದ್ರಾಣಾಂ, ದರ್ಶನೇನ ಜಿನೇಂದ್ರಾಣಾಂ ಅಂದ್ರೆ ಜಿನೇಂದ್ರರ ದರ್ಶನದಿಂದ. ದರ್ಶನೇನ, ಹಿಂದೆ ದರ್ಶನಂ ಇತ್ತು ಪ್ರಥಮ ವಿಭಕ್ತಿ, ಇಲ್ಲಿ ದರ್ಶನೇನ ತೃತೀಯ ವಿಭಕ್ತಿ. ತೃತೀಯ ವಿಭಕ್ತಿ ಅಂದ್ರೆ ದರ್ಶನದಿಂದ. ಯಾರ ದರ್ಶನದಿಂದ ಹೇಳ್ತಾರೆ? ಜಿನೇಂದ್ರಾಣಾಂ, ಜಿನೇಂದ್ರ ಭಗವಂತರ ದರ್ಶನದಿಂದ. ಮತ್ತಾರ ದರ್ಶನದಿಂದ? ಸಾಧೂನಾಂ ವಂದನೇನ ಚ, ಮತ್ತೆ ವಂದನೇನ, ಇಲ್ಲೂ ತೃತೀಯ ವಿಭಕ್ತಿ, ವಂದನೆಯಿಂದ. ಯಾರು ವಂದನೆಯಿಂದ ಹೇಳಿದ್ರೆ? ಸಾಧೂನಾಂ ಅಂತ. ಸಾಧೂನಾಂ ಅಂದ್ರೆ ಸಾಧುಗಳ ವಂದನೆಯಿಂದ. ಅರ್ಥ ಆಗುತ್ತೆ? ಜಿನೇಂದ್ರಾಣಾಂ ದರ್ಶನೇನ ಏನ ಸಾಧೂನಾಂ ವಂದನೇನ, ಜಿನೇಂದ್ರರ ದರ್ಶನದಿಂದ ಮತ್ತು ಸಾಧುಗಳ ವಂದನೆಯಿಂದ ಏನಾಗುತ್ತೆ? ನ ಚಿರಂ, ಚಿರಂ ನ ತಿಷ್ಠತೆ. ಚಿರಂ, ಚಿರಂ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಾಲ ಕೂಡ, ಏನೋ ಒಂದ್ ಸೆಕೆಂಡ್ ಕೂಡ. ನಾವು ಹಿಂಗಂತೀವಲ್ಲ ನಮ್ಮ अपनी बोलचाल की भाषा में अपन बोलते हैं ना, एक सेकंड भी नहीं लगेगा ऐसा. तो बोले चिरम मतलब थोड़ा ಒಂದು ಸ್ವಲ್ಪ ಸಮಯ ಕೂಡ ಬೇಕಾಗೋದಿಲ್ಲ, ಸ್ವಲ್ಪ ಸಮಯ ಕೂಡ. ತಿಷ್ಠತೆ, ಸ್ವಲ್ಪ ಸಮಯ ಕೂಡ ಇರೋದಿಲ್ಲ. तिष्ठ शब्द होता है बैठने के लिए. बैठना मतलब होना, किसका होना? पाप का होना. तो ಏನ್ ಹೇಳ್ತಿದ್ದಾರೆ? ಚಿರಂ ತಿಷ್ಠತೆ, ನ ಚಿರಂ ತಿಷ್ಠತೆ. ಚಿರಂ ನ ತಿಷ್ಠತೆ, ಸ್ವಲ್ಪ ಕಾಲ ಕೂಡ ಇರೋದಿಲ್ಲ.
मतलब थोड़ा सा काल भी नहीं बचेगा, अल्प काल तक भी क्या नहीं बचेगा? पापम, ಪಾಪ ಅಂದ್ರೆ ಜಿನೇಂದ್ರರ ದರ್ಶನ ಮಾಡೋದ್ರಿಂದ ಪಾಪ ಭಾವ ಸ್ವಲ್ಪ ಕಾಲದವರೆಗೂ ಕೂಡ ಉಳಿಯೋದಿಲ್ಲ. ಅಂದ್ರೆ ಈ ಕಡೆ ದರ್ಶನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಕಡೆ ಪಾಪ ನಾಶ ಆಗೋದು. ಅಂದ್ರೆ ದರ್ಶನ ಮಾಡೋದಕ್ಕೂ ಪಾಪ ನಾಶ ಆಗೋದಕ್ಕೂ ಎರಡಕ್ಕೂ ಸಮಯ ಭೇದ ಇಲ್ಲ. ಏನ ಛಿದ್ರ ಹಸ್ತೆ ಯಥೋದಕಂ, ಛಿದ್ರ ಹಸ್ತೆ, ಹಸ್ತೆ ಛಿದ್ರ, ಛಿದ್ರ ಹಸ್ತ ಅಂದ್ರೆ ಯಾವುದು? ಹಸ್ತ ಅಂದ್ರೆ ಕೈ, ಕೈ ಅಂದ್ರೆ ಅಂಗೈ, ಬೊಗಸೆ, ಬೊಗಸೆ ಅಥವಾ ಅಂಗೈ ಛಿದ್ರ ಇದೆ. तो ನಾವು ಬೊಗಸೆಯಲ್ಲಿ ನೀರು ಹಿಡ್ಕೊಂಡ್ರೆ, जो अपनी अंजुली होती है ना, तो ಬೊಗಸೆಯಲ್ಲಿ ನೀರು ಹಿಡ್ಕೊಂಡ್ರೆ ಉದಕ, ಉದಕ ಅಂದ್ರೆ ನೀರು, ಯಥಾ ಅಂದ್ರೆ ಯಾವ ಪ್ರಕಾರ, ಯಥಾ ಉದಕಂ ಯಾವ ಪ್ರಕಾರ ನೀರು, ಎಲ್ಲಿನ ನೀರು? ಛಿದ್ರ ಹಸ್ತೆ ಅಂದ್ರೆ ಎಲ್ಲಿ ಛಿದ್ರ, ಛಿದ್ರ ಅಂತ ಹೇಳಿದ್ರೆ ತೂತುಗಳಿದೆ, ನಾವು ಕೈ ಹಿಡಿದ್ರೆ ಇಲ್ಲೆಲ್ಲ ತೂತುಗಳಿರುತ್ತಲ್ಲ, ಬೆರಳು ಮಧ್ಯದಲ್ಲಿ ಯಾವ ಜಾಗ ಇದೆ ಅದಕ್ಕೆ ಹೇಳ್ತಾರೆ ಛಿದ್ರ. ಛಿದ್ರ ಹಸ್ತ, ಯಾವ ಕೈಯಲ್ಲಿ ಛಿದ್ರಗಳಿದೆ ಅಂತಹ ಕೈಯಲ್ಲಿ ನೀರು ಇರುವಂತೆ, ಏನಂತ, ಅಂತಹ ಕೈಯಲ್ಲಿ ನೀರು ಇರುವಂತೆ. बोलो अंजुली में जो पानी है वो पानी कितने समय तक रहेगा और कौन से समय से पानी गिरना शुरू हो जाएगा? बोलो. ಬೊಗಸೆಯಲ್ಲಿ ನಾನು ನೀರು ಹಾಕಿದ್ರೆ ಅದು ಯಾವ ಸಮಯದಿಂದ ಕೆಳಗಡೆ ಬೀಳ್ಲಿಕ್ಕೆ ಶುರು ಆಗುತ್ತೆ? ಏನ್ ಹೇಳ್ತಿದ್ದಾರೆ? ಸುಂದರವಾದಂತ ಉದಾಹರಣೆ ಇದೆ. ಈ ಉದಾಹರಣೆಯಲ್ಲೇ ಬಹಳ ಮರ್ಮ ಇದೆ. ಯಾವ ಬೊಗಸೆಯಲ್ಲಿ ನೀರು ಹಾಕ್ತೇನೆ, ಬೊಗಸೆಯಲ್ಲಿ ನೀರು ಹಾಕಿದ ತಕ್ಷಣ ಅದು ಎಷ್ಟು ಸಮಯದವರೆಗೆ ಉಳಿಯುತ್ತೆ? ಏನ್ ಹೇಳ್ತಾರೆ? ಎಷ್ಟು ಸಮಯದವರೆಗೆ ಅಂದ್ರೆ ಯಾವ ಸಮಯದಿಂದ ಬೊಗಸೆಯಲ್ಲಿನ ನೀರು ಖಾಲಿ ಆಗ್ಲಿಕ್ಕೆ ಶುರು ಆಗುತ್ತೆ? ಹೇಳ್ತಾರೆ ಯಾವ ಸಮಯದಲ್ಲಿ ನಾನು ನೀರು ಹಾಕ್ತೇನೆ ಬೊಗಸೆಯಲ್ಲಿ, ಅದೇ ಸಮಯದಿಂದ ಆ ನೀರು ಕೆಳಗಡೆ ಬೀಳ್ಲಿಕ್ಕೆ ಶುರು ಆಗುತ್ತೆ. ಅದೇ ಸಮಯದಿಂದ ಮತ್ತೆ ಹನಿ ಹನಿ ಬೀಳ್ತಾ 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 ಸ್ವಲ್ಪ ಕಾಲದಲ್ಲಿ, ಚಿರಂ ಸ್ವಲ್ಪ ಕಾಲದಲ್ಲಿ ಅಂಗೈಯಲ್ಲಿರೋ ನೀರೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ಬೋಲ ऐसे आचार्य कहते हैं कि जिन दर्शन ಮಾಡಕ್ಕೆ ನಾನು ಹೋಗಿದ್ದೇನೆ ಅಥವಾ ದಿಗಂಬರ ಭಾವಲಿಂಗಿ ಸಾಧುಗಳ ವಂದನೆ ಮಾಡ್ಲಿಕ್ಕೆ ಹೋಗಿದ್ದೇನೆ, ಬಹಳ ದುರ್ಲಭ ಇದೆ ಸಿಗೋದು. ಭಾವಲಿಂಗಿ ಮುನಿಗಳ ದರ್ಶನ ಮಾಡಕ್ಕೆ ನಾನು ಹೋಗಿದ್ದೇನೆ, ಆ ಭಾವಲಿಂಗಿ ಮುನಿಗಳ ವಂದನೆ ಮಾಡೋಕೆ ಹೋದಾಗ ಅಥವಾ ಜಿನೇಂದ್ರ ಪರಮೇಷ್ಠಿಯ ದರ್ಶನ ಮಾಡಲಿಕ್ಕೆ ಹೋದಾಗ ಯಾವ ರೀತಿ ಅಂಗೈಯಲ್ಲಿರುವಂತಹ ನೀರು ಹನಿ ಹನಿಯಾಗಿ ಬೀಳ್ತಾ ಹೋಗಿ ಸ್ವಲ್ಪ ಕಾಲದಲ್ಲೇ ನಾಶ ಆಗುತ್ತೆ, ಹಾಗೇನೆ ಸ್ವಲ್ಪ 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 ರಾಗದ್ವೇಷ ಎಲ್ಲ ದೂರ ಆಗಿ ಪಾಪ ಭಾವ ಎಲ್ಲ ದೂರ ಆಗಿ ಸ್ವಲ್ಪ ಕಾಲದಲ್ಲೇ ಎಲ್ಲಾ ಪಾಪ ನಾಶ ಆಗ್ಬಿಡುತ್ತೆ. ಎಲ್ಲಾ ಪಾಪ ಅಂದ್ರೆ ಪುನಃ वही अर्थ लेना. ಏನರ್ಥ? ಪಾಪ ಭಾವ. ಜಿನೇಂದ್ರರ ದರ್ಶನ ಮಾಡ್ತಾ ಮಾಡ್ತಾ ಎಲ್ಲಾ ಪಾಪ ಭಾವ ನಾಶ ಆಗ್ಬಿಡುತ್ತೆ. ಎಲ್ಲಾ ಪಾಪ ಭಾವ ಹೆಂಗ ನಾಶ ಆಯ್ತು ಹೇಳ್ತಾರೆ? ಯಾವ ಈ ಅರ್ಹಂತ ಪರಮೇಷ್ಠಿಯ ದರ್ಶನ ಇದೆ, ಆ ದರ್ಶನದಿಂದ ಶುಭ ಭಾವ ಉತ್ಪತ್ತಿ ಆಗುತ್ತೆ. ಶುಭ ಭಾವ ಉತ್ಪತ್ತಿ ಆದಂತೆ ಆದಂತೆ ಜಿನೇಂದ್ರರ ಗುಣಸ್ಮರಣೆ ಆದಂತೆ ಆದಂತೆ ಪರಿಣಾಮಗಳು ವಿಶುದ್ಧಿ ಆಗುತ್ತಾನೆ ಇದೆ, ಮತ್ತು ಈ ಕಡೆ ಪಾಪ ಭಾವಗಳು ನಾಶ ಆಗುತ್ತಾ ಇದೆ. ಮತ್ತು ಸ್ವಲ್ಪ ಸ್ವಲ್ಪ ನಾಶ ಆಗುತ್ತಾ ಆಗುತ್ತಾ ಅಲ್ಪ ಕಾಲದಲ್ಲಿ ಎಲ್ಲಾ ಪಾಪ ಭಾವ ನಾಶ ಆಗಿಬಿಡುತ್ತೆ. ಅದಕ್ಕೇನ್ ಹೇಳ್ತಾರೆ? ನ ಚಿರಂ ತಿಷ್ಠತೆ ಪಾಪಂ ಛಿದ್ರಹಸ್ತೆ ಯಥೋದಕಂ. ಎಲ್ಲರಿಗೂ ಉದಾಹರಣೆ ಅರ್ಥ ಆಯ್ತು ಅಂತ ಅನ್ಕೋತೇನೆ. ದರ್ಶನೇನ ಜಿನೇಂದ್ರಾಣಾಂ ಸಾಧೂನಾಂ ವಂದನೇನ ಚ, ಅಂದ್ರೆ ಜಿನೇಂದ್ರ ಭಗವಂತರ ದರ್ಶನದಿಂದ ಮತ್ತು ಸಾಧು ಪರಮೇಷ್ಠಿಗಳ ವಂದನೆಯಿಂದ. ನನ್ನ ಅಭಿಪ್ರಾಯ ಇದೆ, ಯಾವಾಗ ನಾವು ಈ ಸ್ತುತಿಯನ್ನ ಪಾಠ ಮಾಡ್ತೇವೆ ಆಗೆಲ್ಲ ಪುನಃ ಯಾವುದೋ ಪುಸ್ತಕದಿಂದ ಅರ್ಥ ನೋಡುವಂತಹ ಅವಶ್ಯಕತೆ ನಮಗೆ ಬರಬಾರ್ದು. ನಾನು ಈ ಕಡೆ ಪಾಠ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಅರ್ಥ ಆಗ್ತಾ ಇರಬೇಕು, ಯಾವುದೂ ಕಠಿಣ ಇಲ್ಲ.
ನನಗೆ ಸಂಸ್ಕೃತ ಬರೋದಿಲ್ಲ, ನನಗೆ ಪ್ರಾಕೃತ ಬರೋದಿಲ್ಲ, ಇವೆಲ್ಲ ಎಕ್ಸ್ಕ್ಯೂಸ್ಗಳು ಬೇಕಾಗೋದಿಲ್ಲ. ಸಂಸ್ಕೃತ ಬಂದವರಿಗೆ ಸ್ತುತಿಯ ಅರ್ಥ ಆಗಬೇಕು ಅಂತ ಏನಿಲ್ಲ. ಹೇಳಿ, ಸಂಸ್ಕೃತ ಗ್ರಾಮರ್ ಬಂದವ್ರಿಗೆ ಅಷ್ಟೇ ಸ್ತುತಿ ಅರ್ಥ ಆಗಬೇಕು ಅಂತ ಏನ್ ನಿಯಮ ಇಲ್ಲ. ಎಲ್ಲರಿಗೂ ಅರ್ಥ ಆಗುತ್ತೆ, ಗಮನ ಇರಬೇಕು ಅಷ್ಟೇ. ಏನು ಕಠಿಣ ಇಲ್ಲ ಇದು. ನಾವು ಕನ್ನಡವನ್ನ ಹೆಂಗ ಅರ್ಥ ಮಾಡ್ಕೋತೇವೆ ಹಂಗೆ ಸಂಸ್ಕೃತ ಪ್ರಾಕೃತಗಳು ಅರ್ಥ ಆಗುತ್ತೆ. ಏನು ಕಷ್ಟ ಇಲ್ಲ. ಏನ್ ಕಷ್ಟ ಇದೆ? ದರ್ಶನೇನ ಜಿನೇಂದ್ರಾಣಂ. ಏನ್ ಕಷ್ಟ? ಜಿನೇಂದ್ರರ ದರ್ಶನ ಮಾಡೋದ್ರಿಂದ. ಸಾಧುನಾಂ ವಂದನೇನ ಚ. ಸಾಧುಗಳ ವಂದನೆ ಮಾಡೋದ್ರಿಂದ ಏನಾಗುತ್ತೆ? ನ ಚಿರಂ ತಿಷ್ಠತೆ ಪಾಪಂ. ಪಾಪ ಸ್ವಲ್ಪ ಕಾಲ ಕೂಡ ಇರೋದಿಲ್ಲ. ಹೆಂಗಿರೋದಿಲ್ಲ? ಯಾವ ರೀತಿ ಛಿದ್ರ ಹಸ್ತೆ, ಛಿದ್ರ ಇರುವಂತಹ ಹಸ್ತದಲ್ಲಿ, ಅಂಗೈಯಲ್ಲಿ ನೀರು ಯಥಾ ಯಾವ ಪ್ರಕಾರ ಉದಕಂ, ನೀರು ಇರುತ್ತೆ. ಅಂದ್ರೆ ಸ್ವಲ್ಪ ಕಾಲದಲ್ಲಿ ಅಂಗೈಯಲ್ಲಿರೋ ನೀರು ನಾಶ ಹೋಗುತ್ತೆ, ಬತ್ತಿ ಹೋಗುತ್ತೆ, ಕೆಳಗಡೆ ಬಿದ್ದು ಹೋಗುತ್ತೆ. ಹಾಗೇನೆ ಪಾಪ ಭಾವ ಕೂಡ ಬಿದ್ದು ಹೋಗ್ಬಿಡುತ್ತೆ. ಎಂತಹ ಅದ್ಭುತವಾದ ವಿಚಾರವನ್ನು ಇದರಲ್ಲಿ ಹೇಳಿದ್ರು. ಈ ರೀತಿಯಾದ ಶಕ್ತಿ ಯಾರಲ್ಲಿದೆ? ಸ್ವಲ್ಪ ಕಾಲ ನಾವು ಒಬ್ಬಂಟಿಯಾಗಿ ಕೂತ್ಕೊಂಡು ವಿಚಾರ ಮಾಡೋದಿದೆ. ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಹತ್ರ ಹೋದ್ರೆ ನನ್ನ ಎಲ್ಲಾ ಪಾಪ ಭಾವಗಳು ದೂರ ಆಗುತ್ತೆ. बोलो थोड़ा सा सारा विचार छोड़ करके एक तरफ करके अपने आप ವಿಚಾರ करना. ಏನು ವಿಚಾರ ಮಾಡೋದಿದೆ? ನಾವು ನಮ್ಮಷ್ಟಿಗೆ ನಾವು ಪ್ರಪಂಚದಲ್ಲಿ ಯಾವ ವ್ಯಕ್ತಿಯ ಹತ್ರ ಹೋದ್ರೆ ನನ್ನ ಎಲ್ಲಾ ಪಾಪ ಭಾವಗಳು ಶಾಂತವಾಗುತ್ತವೆ. ಸಭಿ ಪ್ರಕಾರಕ್ಕೆ ಪಾಪ ಭಾವ, ಎಲ್ಲಾ ಪ್ರಕಾರದ ಪಾಪ ಭಾವಗಳು ನನ್ನ ಯಾರ ಹತ್ರ ಹೋದ್ರೆ ನಾಶ ಆಗುತ್ತವೆ. ಯಾರ ಬಳಿ ಹೋದ್ರೆ ನನ್ನ ಎಲ್ಲ ಪಾಪ ಕ್ರಿಯಾನೇ, ಕ್ರಿಯೆಗಳ ಬಗ್ಗೆ ಅಲ್ಲ, ಪಾಪ ಭಾವಗಳು ಯಾರ ಹತ್ರ ಹೋದ್ರೆ ನಿಲ್ಲುವಂತಹ ಸಾಧ್ಯತೆ ಇದೆ. ಪೂರಾ ದುನಿಯಾ ಛಾನ್ ಮಾರ್ಲೋ. ಏನ್ ಹೇಳ್ತಿದ್ದಾರೆ? ಇಡೀ ಪ್ರಪಂಚವನ್ನ ಹುಡುಕಿದ್ರು ಅರಹಂತ ಪರಮೇಷ್ಠಿ ಈತರಾಗಿ ಪಂಚಪರಮೇಷ್ಠಿಗಳನ್ನ ಬಿಟ್ಟು ಯಾವ ವ್ಯಕ್ತಿಯೂ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಂಥದ್ದೇ ಅದ್ಭುತವಾದ ಪರ್ಸನಾಲಿಟಿ ಹತ್ರ ಹೋದ್ರೂ ಕೂಡ ದೇರ್ ಆರ್ ಚಾನ್ಸಸ್, ನಾಟ್ ಚಾನ್ಸಸ್, ನಿಯಮದಿಂದ ನನಗೆ ಪಾಪ ಭಾವ ಬರೋದು ಸಾಧ್ಯ ಇದೆ. ಏನ್ ಹೇಳ್ತಾರೆ? ಪಾಪ ಭಾವ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಪಾಪ ಭಾವ ಅಂತೂ ಬರುತ್ತೆ. ಹಾಗಾದ್ರೆ ಪಾಪ ಭಾವಗಳು ದೂರ ಆಗಬೇಕಾದ್ರೆ ಒಂದೇ ಒಂದು ಶರಣ ಇದೆ, ಅದು ಪಂಚಪರಮೇಷ್ಠಿ. ಪಂಚಪರಮೇಷ್ಠಿಗಳ ಶರಣದಲ್ಲಿ ಬಂದ್ರೆ ಮಾತ್ರ ನನ್ನ ಪಾಪ ಭಾವಗಳು ನಾಶವಾಗುತ್ತೆ. ಇನ್ಯಾರಲ್ಲೂ ಈ ಶಕ್ತಿ ಇಲ್ಲ. ಅರ್ಹಂತ ಪರಮೇಷ್ಠಿ ಏನೂ ಮಾಡೋದಿಲ್ಲ, ಕರ್ತೃತ್ವ ಇಲ್ಲ, ಆದ್ರೂ ಕೂಡ ಎಂತಹ ಅದ್ಭುತ ಸ್ವರೂಪ ಇದೆ. ಅವರ ಗುಣಸ್ಮರಣೆ ಮಾಡಿದ ತಕ್ಷಣ ನನ್ನ ಪಾಪ ಭಾವ ದೂರ ಆಗುತ್ತೆ. ಎಂತಹ ಅದ್ಭುತ ಸ್ವರೂಪ ಇರ್ಬೋದು ನಿಜವಾಗ್ಲು. ನಾವು ಯಾರ ಬಗ್ಗೆ ಆದ್ರೂ ವಿಚಾರ ಮಾಡಿದ್ರೆ ನಮಗೆ ಒಂದು ರಾಗ ಉತ್ಪತ್ತಿ ಆಗುತ್ತೆ, ಇಲ್ಲ ಅಂದ್ರೆ ದ್ವೇಷ ಉತ್ಪತ್ತಿ ಆಗುತ್ತೆ. बोला है ना, किसी दुनिया में किसी भी व्यक्ति के बारे में यदि अपन सोचेंगे तो या तो प्रेम भाव उत्पन्न होगा या द्वेष भाव उत्पन्न होगा. लेकिन ಇಡೀ ಪ್ರಪಂಚದಲ್ಲಿ ಅರ್ಹಂತ ಪರಮೇಷ್ಠಿ, ಪಂಚಪರಮೇಷ್ಠಿ ಇಂತಹ ವ್ಯಕ್ತಿತ್ವ ಇದೆ ಅಂತ ಹೇಳಿದ್ರೆ ಅವರ ಬಗ್ಗೆ ಚಿಂತನೆ ಮಾಡಿದ್ರೆ ರಾಗನೂ ಆಗೋದಿಲ್ಲ, ದ್ವೇಷನೂ ಆಗೋದಿಲ್ಲ. ಎರಡೂ ಭಾವಗಳು ನಾಶವಾಗಿ ಸಂಪೂರ್ಣ ಪಾಪ ಭಾವಗಳು ನಾಶ ಆಗೋಗುತ್ತೆ. ಎಲ್ಲಾ ಪಾಪ ಭಾವ ನಾಶ ಆಗುತ್ತೆ. ಹಾಗಾದ್ರೆ ಅವರ ಸ್ವರೂಪದಲ್ಲೇ ಎಷ್ಟು ದೊಡ್ಡ ಅದ್ಭುತವಾದಂತಹ ಶಕ್ತಿ ಇದೆ. ವಿಚಾರ ಮಾಡಿದ ತಕ್ಷಣ ಪಾಪವೇ ನಿಂತು ಹೋಗುತ್ತೆ. ಇದಕ್ಕಿಂತ ದೊಡ್ಡ ಚಮತ್ಕಾರ ಇನ್ನೇನು ಬೇಕು ನಮಗೆ? ಈ ಚಮತ್ಕಾರ ಕಾಣಿಸೋದಿಲ್ಲ ನಮಗೆ. ನಮಗೆಲ್ಲ ಯಾವುದೋ ಮೂರ್ತಿ ಅತಿಶಯ, ಯಾವುದೋ ಅಂತ ಇಂಥ ಅತಿಶಯ, ಈ ಅತಿಶಯಗಳು ಕಾಣಿಸುತ್ತೆ. ಇದೆಲ್ಲ ಬಹಳ ನಿಮ್ನ ಕೋಟಿಯ ಅತಿಶಯಗಳಿದೆ. वास्तविक अतिशय तो गुणों का स्मरण करने मात्र से पाप भाव नष्ट हो जाते. ये अतिशय, ಇದು ಚಮತ್ಕಾರ ಇದೆ. ಈ ಚಮತ್ಕಾರಕ್ಕೆ ನಾವು ನಮಸ್ಕಾರ ಮಾಡಬೇಕು. ಆ ಬಾಹ್ಯ ಚಮತ್ಕಾರಕ್ಕಲ್ಲ. ಎಂಥ ಚಮತ್ಕಾರ ಇದೆ? ಈ ಕಡೆ ನಾನು ಇವ್ರ ಬಗ್ಗೆ ಚಿಂತನೆ ಮಾಡದೆ, ಆ ಕಡೆಗೆ ಸಮಯ ಭೇದ ಬಿ ನೈ.
ಆ ಕಡೆಗೆ ನನ್ನ ಎಲ್ಲಾ ಪಾಪ ಭಾವಗಳು ದೂರ ಆಯ್ತು. ಯಾರಿದ್ದಾರೆ ಇಂಥ ವ್ಯಕ್ತಿತ್ವ? ಎಲ್ಲಾದ್ರೂ ಸಿಗ್ತಾರೇನೋ? ಮತ್ತೆ ಇಂತಹ ಅದ್ಭುತವಾದಂತಹ ಜಿನೇಂದ್ರರ ಸ್ವರೂಪವನ್ನ ಬಿಟ್ಟು ನಾನೆಲ್ಲೋ ರಾಗದ್ವೇಷದ ಕಡೆಗೆ ನನ್ನ ಗಮನ ಆದ್ರೆ ನನ್ನ ಅಭಾಗ್ಯದ ಮಹಿಮೆಯನ್ನ ನಾನು ಖಂಡಿತವಾಗೂ ಬಣ್ಣಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಇದು ಅರಹಂತ ಪರಮೇಷ್ಠಿಯ ಸ್ವರೂಪ ಇದೆ. ಇದ್ರ ಬಗ್ಗೆ ಬಹಳ ವಿಚಾರಗಳನ್ನು ನಾವು ಚರ್ಚೆ ಮಾಡ್ಬೋದು. ಆದರೆ ಸಮಯಕ್ಕೆ ತಕ್ಕಂತೆ ಸ್ವಲ್ಪ ನಾವು ಚರ್ಚೆಯನ್ನ ಕೂಡ ಮುಂದುವರಿಸೋಣ. ಯಾಕಂದ್ರೆ ಮುಂದಿನ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋದಿದೆ. ಸೊ ಇಷ್ಟ ಅರ್ಥ ಆಗಿದೆ ಎಲ್ಲರಿಗೂ ಅನ್ಕೋತೇನೆ. ಜಿನೇಂದ್ರರ ದರ್ಶನ ಮಾಡೋದ್ರಿಂದ, ಸಾಧುಗಳ ವಂದನೆ ಮಾಡೋದ್ರಿಂದ ಚಿರಕಾಲದಲ್ಲಿಯೇ ಯಾವ ಪಾಪ ಇದೆ ಅದು ನಷ್ಟವಾಗುತ್ತೆ. ಯಾವ ರೀತಿ ಛಿದ್ರ ಇರುವಂತಹ ಅಂಗೈಯಲ್ಲಿ ನೀರು ಹಾಕಿದ ತಕ್ಷಣ ಅದು ಕ್ಷಣ ಮಾತ್ರದಲ್ಲಿ ಕೆಳಗಡೆ ಬಿದ್ದು ಹೋಗುತ್ತೆ. ಮುಂದಿನ ಪದ್ಯ ಇನ್ನೂ ಅದ್ಭುತ ಇದೆ. ಏನ್ ಹೇಳ್ತಿದ್ದಾರೆ? ವೀತರಾಗ ಮುಖಂ ದೃಷ್ಟ್ವಾ ಪದ್ಮರಾಗ ಸಮಪ್ರಭಂ ಜನ್ಮ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಇಲ್ಲೇನ್ ಹೇಳ್ತಿದ್ದಾರೆ? ಅದ್ಭುತವಾದ ಶ್ಲೋಕ ಇದೆ. ವೀತರಾಗ ಮುಖಂ ದೃಷ್ಟ್ವಾ, ಅಲ್ಲಿ ಮೇಲ್ಗಡೆನೂ ಸಾಧುನಾಮ್ ಇಲ್ಲ, ಸಾಧೂನಾಂ ದೀರ್ಘ ಇದೆ. ಜಿನೇಂದ್ರಾಣಾಂ ಅಲ್ಲೂ ದೀರ್ಘ ಇದೆ, ಸಾಧೂನಾಂ ಅಲ್ಲೂ ದೀರ್ಘ ಇದೆ. ಅದೇ ತರ ಇಲ್ಲಿ ಕೂಡ ವೀತರಾಗ ಮುಖಂ ದೃಷ್ಟ್ವಾ, ವೀತರಾಗ ಜಿನೇಂದ್ರ ಭಗವಂತರ ಮುಖವನ್ನ ನೋಡಿ. ವೀತರಾಗ ಮುಖಂ ದೃಷ್ಟ್ವಾ, ವೀತರಾಗಿಗಳ ಮುಖವನ್ನ ನೋಡಿ. ಏನಾಗುತ್ತೆ? ನಾವು ಎಂತಹ ವ್ಯಕ್ತಿಯನ್ನ ನೋಡ್ತೇವೆ, ನಮ್ಮ ಪರಿಣಾಮಗಳು ಹಂಗೆ ಆಗುತ್ತೆ ತಾನೆ. ನಾನು ಹೊರಗಡೆ ಏನು ನೋಡ್ತೇನೆ ನನ್ನ ಪರಿಣಾಮಗಳು ಹಂಗೆ ಆಗುತ್ತೆ. ಹೊರಗಡೆ ರಾಗದ್ವೇಷವನ್ನ ನೋಡಿದ್ರೆ ರಾಗದ್ವೇಷ ಉತ್ಪತ್ತಿ ಆಗುತ್ತೆ. ಹೊರಗಡೆ ನಾನು ಏನು ನೋಡ್ತಾ ಇದ್ದೇನೆ ಆ ರೀತಿ ಪರಿಣಾಮಗಳು ಉತ್ಪತ್ತಿ ಆಗುತ್ತೆ. ಹಾಗಾದ್ರೆ ವೀತರಾಗ ಮುಖವನ್ನ ನೋಡಿದ್ರೆ ಎಂತಹ ಪರಿಣಾಮಗಳು ಉತ್ಪತ್ತಿ ಆಗುತ್ತೆ? वीतरागी भगवान का मुख का दर्शन करते ही कैसे परिणाम उत्पन्न होते हैं? बोलते पद्मराग समप्रभम. ಪದ್ಮರಾಗ ಸಮಪ್ರಭಂ ಅಂತ ಹೇಳಿದ್ರೆ ಸಮಪ್ರಭಂ ಪದ್ಮರಾಗ ಇದೆಯಲ್ಲ, ಯಾವುದು ಪದ್ಮರಾಗ ಅಂತ ಹೇಳಿದ್ರೆ ಎರಡು ರೀತಿಯಾಗಿ ಇದನ್ನ ನಾವು ವಿಚಾರ ಮಾಡ್ಬೋದು. ಒಂದು ಮಣಿ ಇದೆ ಪದ್ಮರಾಗ, ಆ ಯಾವ ಮಣಿ ಇದೆ ಅದರ ಸಂಪರ್ಕ ಬಂದ ತಕ್ಷಣ ಶೀತಲತೆ ಪ್ರಾಪ್ತಿಯಾಗುತ್ತೆ ಏನ. तो ಆ ಚರ್ಚೆಯನ್ನ ಒಂದು ಕಡೆಗೆ ಮಾಡ್ತೇವೆ. ಇನ್ನೊಂದು ಕಡೆಗೆ ಪದ್ಮರಾಗ, ಯಾವ ವೀತರಾಗಿ ಅರಹಂತ ಪರಮೇಷ್ಠಿಯ ಮುಖ ಇದೆ ಅದನ್ನ ನೋಡಿದ ತಕ್ಷಣ ಪದ್ಮರಾಗ ಸಮಪ್ರಭಂ ಅಂದ್ರೆ ನಮ್ಮ ಯಾವ ಭಾವನೆ ಇದೆ, ನಮ್ಮ ಯಾವ ರಾಗದ್ವೇಷಗಳಿದೆ ಅವುಗಳೆಲ್ಲ ಸಮಪ್ರಭಂ ಸಮಭಾವ ರೂಪವಾಗಿ ಪ್ರಕಾಶಿತವಾಗ್ತವೆ, ವೀತರಾಗ ರೂಪವಾಗಿ ಪ್ರಕಾಶಿತವಾಗ್ತವೆ. ಅಂದ್ರೆ ಹೇಳುವಂತಹ ತಾತ್ಪರ್ಯ ಏನಿದೆ? ಕಿ ರಾಗಿ ವ್ಯಕ್ತಿಯನ್ನ ನೋಡಿದ್ರೆ ರಾಗ ಉತ್ಪನ್ನ ಆಗುತ್ತೆ, ವೀತರಾಗಿಯನ್ನ ನೋಡಿದ್ರೆ ವೀತರಾಗ ಉತ್ಪತ್ತ ಆಗುತ್ತೆ. ಏನಕ್ಕ ವ್ಯತ್ಯಾಸ ಅರ್ಥ ಆಗುತ್ತೆ ಏನು ಹೇಳ್ತಾ ಇದ್ದಾರೆ? ಪದ್ಮರಾಗ ಸಮಪ್ರಭಂ, ಯಾವ ನಮ್ಮ ರಾಗ ಇದೆ ಅದು ಕೂಡ ಶಾಂತವಾಗುತ್ತೆ. ಯಾವಾಗ ಬರೀ ರಾಗ ಶಬ್ದ ಪ್ರಯೋಗ ಆಗುತ್ತೆ, ನಾನು ಹಿಂದೆ ಕೂಡ ಹೇಳಿದ್ದೆ ಜ್ಞಾಪಕ ಇದ್ರೆ, ಯಾವಾಗ ರಾಗ ಒಂದೇ ಶಬ್ದದ ಪ್ರಯೋಗ ಆಗುತ್ತೆ ಅವಾಗ ರಾಗದ ಅರ್ಥ ಮೋಹ ರಾಗ ದ್ವೇಷ ಮೂರು. ಇಲ್ಲಿ ರಾಗ ಶಬ್ದ ಇದೆಯಲ್ಲ ಒಂದೇ, ಇದರ ಅರ್ಥ ಮೋಹ ರಾಗ ದ್ವೇಷ. ಪದ್ಮರಾಗ ಯಾವ ಮೋಹ ರಾಗ ದ್ವೇಷ ಇದೆ ಅದು ಶಾಂತವಾಗುತ್ತೆ. ಅದರ ಅರ್ಥ ಮೂರು ಹೋಗಿದೆ, ಅದರ ಅರ್ಥ ವೀತರಾಗತೆ ಪ್ರಕಟವಾಗುತ್ತೆ, ಸಮಭಾವ ಪ್ರಕಟವಾಗುತ್ತೆ. ವೀತರಾಗಿಯ ಮುಖವನ್ನ ನೋಡೋದ್ರಿಂದ ವೀತರಾಗತೆ ಉಂಟಾಗುತ್ತೆ. ಮತ್ತೆ ನಾವು ಇಲ್ಲಿ ಸುಮಾರು ಜನ ಪ್ರಶ್ನೆಯನ್ನ ಕೇಳಬಹುದು, ಅಥವಾ ಪ್ರಶ್ನೆ ಬರಬೇಕು ನಮಗೆ. ಏನು ಪ್ರಶ್ನೆ ಬರಬೇಕು? ನಾವು ದಿನಾ वीतरागी मुख नोड़ते है ना, अपन रोज दर्शन करते वीतरागी भगवान का लेकिन आदरू ಕೂಡ
ನಮಗೆ ವೀತರಾಗತೆ ಯಾಕೆ ಪ್ರಕಟ ಆಗುತ್ತಾ ಇಲ್ಲ? ಇಲ್ಲಿ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ? ವೀತರಾಗ ಮುಖಂ ದೃಷ್ಟ, ವೀತರಾಗಿ ಭಗವಂತನ ಮುಖವನ್ನ ನೋಡಿದ ತಕ್ಷಣ ನಮ್ಮಲ್ಲೂ ವೀತರಾಗತೆ ಪ್ರಕಟ ಆಗುತ್ತೆ. ಆದ್ರೆ ನಾವು ದರ್ಶನ ಮಾಡ್ತೇವೆ, ನಮಗ್ ವೀತರಾಗತೆ ಪ್ರಕಟನೆ ಆಗೋದಿಲ್ಲ ಹೇಳ್ತಾರೆ. ಹಾಗಾದ್ರೆ ಏನಾದ್ರೂ ಮಿಸ್ಟೇಕ್ ಆಗುತ್ತಾ ಇದೆಯಲ್ಲ? ವೀತರಾಗತೆ ಬಹಳ ದೂರ ಉಳಿತು. ಸಾಂಸಾರಿಕ ವಿಚಾರಗಳು ನಿಸ್ಸಹಿ ನಿಸ್ಸಹಿ ನಿಸ್ಸಹಿ, ಅದನ್ನ ಜ್ಞಾಪಿಸ್ಕೊಳ್ಳೋದು. ಸಾಂಸಾರಿಕ ವಿಚಾರಗಳು ಕೂಡ ಬಿಟ್ಟು ಹೋಗೋದಿಲ್ಲ. ಯಾಕೆ ಬಿಟ್ಟು ಹೋಗುತ್ತಾ ಇಲ್ಲ? ಮುಂದೆ ವೀತರಾಗಿ ಭಗವಂತನ ಜಿನಬಿಂಬ ಇದೆ, ಆ ವೀತರಾಗಿ ಜಿನಬಿಂಬವನ್ನ ನೋಡ್ತಾ ಇದ್ದೇನೆ, ವೀತರಾಗ ಮುಖವನ್ನ ನೋಡ್ತಾ ಇದ್ದೇನೆ. ಆದ್ರೂ ಕೂಡ ರಾಗದ್ವೇಷಗಳು ದೂರ ಆಗೋದೇ ಇಲ್ಲ. ಉಲ್ಟಾ ಜಿನ ಮಂದಿರ ಮೇ ಆಕರ್ಕೆ, ಜಿನ ಮಂದಿರದಲ್ಲಿ ಬಂದು ಅನೇಕ ಪ್ರಕಾರದ ರಾಗದ್ವೇಷವನ್ನ ಧಾರಣೆ ಮಾಡ್ತಾನೆ. ಏನ ಈ ಇತ್ತೀಚೆಗಂತೂ ಜಿನ ಮಂದಿರದಲ್ಲಿ ಅನೇಕ ರೀತಿಯಾದ ರಾಗದ್ವೇಷಗಳು ಪ್ರಾರಂಭ ಆಗಿದೆ. ಯಾಕಂತ ಹೇಳಿದ್ರೆ ಅನೇಕ ರೀತಿಯಾದ ಕುರೀತಿಗಳು ಪ್ರಾರಂಭ ಆಗ್ಬಿಟ್ಟಿದೆ. ನಾನು ಮೊದಲೇ ಹೇಳುತ್ತೇನೆ, ಯಾರಿಗೆ ಈ ಮಾತುಗಳನ್ನ ಕೇಳಿ ನೋವು ಉಂಟಾಗುತ್ತೆ ಅವರು ದಯವಿಟ್ಟು ಮತ್ತೊಮ್ಮೆ ಜಿನವಾಣಿಯನ್ನ ವೀತರಾಗತೆಯಿಂದ ನಮ್ಮೆಲ್ಲ ಅಪೇಕ್ಷೆಗಳನ್ನ ಬಿಟ್ಟು ಮತ್ತೊಂದು ಸಲ ತಿಳಿಬೇಕು. ನಾವು ಇಲ್ಲಿ ಯಾರದೇ ರೀತಿಯಾದಂತಹ ರಾಗದ್ವೇಷಗಳಿಲ್ಲದೆ ಸ್ಪಷ್ಟವಾದಂತಹ ಜಿನಧರ್ಮದ ಚರ್ಚೆಯನ್ನ ನಾವು ಮಾಡ್ತೇವೆ. ಏನ್ ಹೇಳ್ತಿದ್ದಾರೆ? ಅನೇಕ ಪರಂಪರೆಗಳು, ಯಾವ ಪರಂಪರೆಗಳು ಮೊದಲು ಇರಲಿಲ್ಲ. ಜಿನವಾಣಿಯ ಪರಂಪರೆ ಎಲ್ಲ, ಜಿನಧರ್ಮದ ಪರಂಪರೆ ಎಲ್ಲ, ಅಂತಹ ಅನೇಕ ಪರಂಪರೆಗಳು ಪ್ರಾರಂಭ ಆಗಿ ಜಿನಾಲಯದಲ್ಲಿ, ಜಿನಮಂದಿರದಲ್ಲಿ ರಾಗದ್ವೇಷಗಳ ಚರ್ಚೆ ಬಹಳ ಅಧಿಕ ಪ್ರಮಾಣದಲ್ಲಿ ಆಗುತ್ತಾ ಇದೆ. ಆದ್ರೆ ನಿಜವಾಗ್ಲೂ ಯಾವ ಜಿನಮಂದಿರ ಇದೆ ಅದು ಸಮೋಶರಣದ ಪ್ರತೀಕ ಇದೆ. ಸಮೋಶರಣದಲ್ಲಿ ರಾಗದ್ವೇಷಗಳ ಚಿಂತನೆ, ರಾಗದ್ವೇಷಗಳ ವಿಚಾರ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಬಹಳ ಪವಿತ್ರ ಸ್ಥಾನ ಇದೆ. ಪವಿತ್ರ ಹಾಗೂ ಶಾಂತಿ, ವೀತರಾಗತೆಯನ್ನ ಉತ್ಪನ್ನ ಮಾಡ್ತಕ್ಕಂತಹ ಸ್ಥಾನ ಇದೆ ಜಿನಮಂದಿರ. ಹಾಗಾದ್ರೆ ಅಲ್ಲಿ ರಾಗದ್ವೇಷ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಆದ್ರೆ ಎಷ್ಟು ರಾಗದ್ವೇಷಗಳಾಗುತ್ತಾ ಇದೆ. ಪೂಜೆಗಳು, ವಿಧಾನಗಳು, ಅನೇಕ ರೀತಿಯಾದ ಅನುಷ್ಠಾನಗಳು ಎಲ್ಲವನ್ನ ಮಾಡ್ತಾ ಇದ್ರು ರಾಗದ್ವೇಷ ಪೂರ್ವಕವಾಗಿ. ಸಭಿ ಯಾವೆಲ್ಲ ರೀತಿಯಾದ ಕುರೀತಿಗಳು ಪ್ರಾರಂಭ ಆಗಿದೆ ಅಂತ ನಾವು ವಿಚಾರ ಮಾಡಿದ್ರೆ ಬಹಳ ದೊಡ್ಡ ಆಶ್ಚರ್ಯ ಆಗುತ್ತೆ. ಆದ್ರೆ ನಾವು ಕೂತ್ಕೊಂಡು ವಿಚಾರ ಮಾಡೋದು, ಎಷ್ಟು ಸಮಯದಿಂದ ಈ ಪರಂಪರೆ ಇದೆ, ಕಿತನೆ ಕಾಲ ಸೆ ಈ ಪರಂಪರಾ ಹೇ, ಎಷ್ಟು ಕಾಲದಿಂದ ಈ ಪರಂಪರೆ ನಡೀತಾ ಇದೆ. ನಾವು ಪಂಚಕಲ್ಯಾಣಕ ಮಾಡಿದ್ರೆ ಇತ್ಯಾದಿ ಅನೇಕ ಅನುಷ್ಠಾನಗಳನ್ನ ಮಾಡಿದ್ರೆ ಅರ್ಧ ಕಾಲ ಅಂತೂ ಹರಾಜು ಕೂಗೋದ್ರಲ್ಲಿ ಮುಗಿದು ಹೋಗುತ್ತೆ. ವಿಚಾರ ಮಾಡೋದು, ನಾನು ವಿಚಾರ ಮಾಡಲಿಕ್ಕೆ ಥಾಟ್ ಕೊಡ್ತಾ ಇದ್ದೇನೆ, ಅದರಲ್ಲೇ ಮುಗಿದು ಹೋಗುತ್ತೆ. ಅದರ ಜೊತೆಗೆ ಅಲ್ಲಿ ಸಿಗುವಂತಹ ಯಾವ ಅವಕಾಶ ಇದೆ, ಅಭಿಷೇಕ, ಪೂಜೆ ಇತ್ಯಾದಿ, ಅದೆಲ್ಲ ಯಾರಿಗೆ, ಯಾರು ಅಧಿಕವಾಗಿ ಹಣವನ್ನ ಕೊಡ್ತಾನೆ ಅವನಿಗೆ ಅವಕಾಶ ಇದೆ. ಆದ್ರೆ ಮೊದಲು ಈ ಪರಂಪರೆ ಇತ್ತೇನು ಜಿನಮಂದಿರದಲ್ಲಿ? ನಮ್ಮ ಜೈನ ಧರ್ಮದಲ್ಲಿ ಇತ್ತೇನು? ಜೈನ ಧರ್ಮದ ಪರಂಪರೆ ಇದೆ. ಯಾರು ವೃತ್ತಿ ಇದ್ದಾನೆ, ಯಾರು ಜಿನಧರ್ಮದ ಬಗ್ಗೆ ಸಮರ್ಪಿತ ಇದ್ದಾನೆ ಅಂತಹ ಜೀವಿಗೆ ಅವಕಾಶ ಇತ್ತು. ಧನದಿಂದ ಅವಕಾಶ ಇರಲಿಲ್ಲ. ಅನೇಕ ರೀತಿಯಾದ ಪರಂಪರೆಗಳ ಪ್ರಾರಂಭ ಆಗಿದೆ. ಮತ್ತೆ ಇಂತಹ ಪರಂಪರೆ ಎಲ್ಲ ಪ್ರಾರಂಭ ಆದ್ಮೇಲೆ ಆ ವೀತರಾಗಿ ಜಿನೇಂದ್ರ ಭಗವಂತರ ಮುಖದಲ್ಲಿ ವೀತರಾಗತೆ ಎಲ್ಲಿ ಕಾಣಿಸುತ್ತೆ ನಮಗೆ? ಜಿನ ಭಗವಂತರಲ್ಲಿ, ಜಿನ ಮಂದಿರದಲ್ಲಿ ವೀತರಾಗತೆ ಎದ್ದು ಕಾಣಬೇಕಾದ್ರೆ ಜಿನ ಮಂದಿರದ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಸಮಾಚಾರದಲ್ಲಿ ವೀತರಾಗತೆ ಸ್ಪಷ್ಟವಾಗಿ ಪ್ರತಿಬಿಂಬಿತ ಆಗಬೇಕು. ರಾಗದ್ವೇಷಗಳಿಗೆ ಯಾವುದೇ ರೀತಿಯಾದ ಕೆಲಸ ಇಲ್ಲ ಅಲ್ಲಿ. ಮತ್ತೆ ಒಂದು ವಿಚಾರವನ್ನ ಸ್ಪಷ್ಟವಾಗಿ ತಿಳಿಬೇಕು. ನಾನು ಹಿಂದೆ ಕೂಡ ಹೇಳಿದ್ದೆ, ಧರ್ಮಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಜಿನಮಂದಿರದಲ್ಲಿ ಬಂದು ರಾಗದ್ವೇಷವನ್ನ ಮಾಡ್ತಕ್ಕಂಥದ್ದು ಮಹಾ ಅನರ್ಥಕಾರಿ ಇದೆ.
ಎಷ್ಟು ದೊಡ್ಡ ಅನರ್ಥಕಾರಿ ಇದೆ ಅನ್ನೋದನ್ನ ನಾವು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜಿನಾಜ್ಞೆಯನ್ನ ಭಂಗ ಮಾಡುವಂತಹ ಭಯ ಕೂಡ ನಮಗೆ ಇರಬೇಕಾಗುತ್ತೆ. ಆ ಭಯ ಇಲ್ಲದೆ ನಡೆಯೋದಿಲ್ಲ. ಹಾಗಾಗಿ ವೀತರಾಗ ಮುಖವನ್ನ ನೋಡಿದಾಗ ನಮ್ಮಲ್ಲಿ ವೀತರಾಗತೆ ಪ್ರಕಟ ಆಗಬೇಕಾದ್ರೆ ನಮ್ಮ ಪರಿಣಾಮಗಳು, ನಮ್ಮ ಜಿನಮಂದಿರದ ಸ್ವರೂಪ ಕೂಡ ವೀತರಾಗತೆಯನ್ನೇ ಪ್ರತಿಬಿಂಬಿಸುವಂತೆ ಇರಬೇಕು. ರಾಗದ್ವೇಷಗಳ ಯಾವುದೇ ರೀತಿಯಾದಂತಹ ಆಸ್ಪದಗಳು ಜಿನಮಂದಿರದ ಒಳಗಡೆ ಇರಬಾರ್ದು. ಜಿನಮಂದಿರದ ಪರಿಸರವನ್ನ ಈ ರೀತಿಯಾಗಿ ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಯಾವುದೇ ರೀತಿಯಾದ ರಾಗದ್ವೇಷಕ್ಕೆ ಅಲ್ಲಿ अपॉर्चुनिटी नहीं होना चाहिए. ऐसा जिन मंदिर का ಸ್ವರೂಪ ಹೋನಾ चाहिए. ठीक है, ಅದಕ್ಕೆ ಚರ್ಚೆ ನಾವು ಮಾಡೋದು ಬೇಡ. ಆದ್ರೆ ಈ ರೀತಿಯಾದ ಪರಂಪರೆಗಳು ಪ್ರಾರಂಭ ಆದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ವೀತರಾಗತೆ ಹೆಂಗ್ ಕಾಣಿಸುತ್ತೆ? ನಾವು ಆರಾಧನೆ ಮಾಡ್ತೇವೆ, ವಿಧಾನ ಮಾಡ್ತೇವೆ, ಮತ್ತೆ ಯಾರ ಹೆಸರಲ್ಲಿ? ಯಾರೋ ಒಬ್ಬರ ಹೆಸರಲ್ಲಿ, ನಮ್ಮ ಕುಟುಂಬದವರ ಹೆಸರಲ್ಲಿ. बोलो फिर कुटुंबदौर ಹೆಸರಲ್ಲಿ शांतिनाथ विधान, बोलो किसके नाम पर? कुटुंबी किसी के नाम पर क्या कर रहे हो? शांतिनाथ विधान. इन परम वीतरागी शांतिनाथ तीर्थंकर ಅವರ ವಿಧಾನ ಯಾರಿಗೋಸ್ಕರ? ಇನ್ನೊಬ್ಬರಿಗೆ ಯಾರಿಗೋ ಆತ್ಮಶಾಂತಿ ಸಿಗ್ಲಿ ಅಂತ. ये बात संभव है क्या? ಇದು ಸಂಭವ ಇದೆಯೇನೋ? ಇದು ಸಂಭವ ಇಲ್ಲ. ಇದು ಈ ವಿಚಾರ अन्य जीविಗಳಿಗೆ ನೀನು ಆರಾಧನೆ ಮಾಡೋದ್ರಿಂದ ಶಾಂತಿ ಆಗೋದಿಲ್ಲ. करना है तो अपने शांति के लिए करो ना. ನನ್ನ ಆತ್ಮಶಾಂತಿಗೋಸ್ಕರ ನಾನು ವಿಧಾನ ಮಾಡಬೇಕಿದೆ. ಆತ್ಮಶಾಂತಿ ಅಂದ್ರೆ ಕೊನೆ ಸ್ಟೇಜ್ ಅಲ್ಲ, ಮರಣ ಅಲ್ಲ. ನನ್ನ ಆತ್ಮನಲ್ಲಿ, ನನ್ನ ಸ್ವಭಾವದಲ್ಲಿ ಶಾಂತಿ ಆಗ್ಲಿಕ್ಕೆ, ಶಾಂತಿ ನೆಲೆಸ್ಲಿಕ್ಕೆ ಸದಾಕಾಲಕ್ಕೆ ನಾನು ವಿಧಾನ ಅನುಷ್ಠಾನಗಳನ್ನ ಮಾಡೋದಿದೆ. ಇದು ನಿಜವಾದ ಪರಂಪರೆ ಇದೆ. ಆದರೆ ಅನ್ಯ ಅನೇಕ ಹೆಸರುಗಳನ್ನ, ಅವುಗಳ ಹೆಸರಿಂದ ನಾವು ಮಾಡುವಂಥದ್ದು, ಇದೆಲ್ಲ ಅಜ್ಞಾನ ಇದೆ, ರಾಗದ್ವೇಷದ ಪೋಷಣೆ ಇದೆ. ಹಿಂಗೆಲ್ಲ ಮಾಡಿದಾಗ ಆ ಜಿನ ಮುಖದಲ್ಲಿ ವೀತರಾಗತೆ ಹೆಂಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇದೆ? बोलो वीतरागता दिखाई कैसे देगा? जिसकी दृष्टि में ही राग द्वेष है उसको वीतरागता कैसे दिखाई देगी? बोलो ಏನ್ ಹೇಳ್ತಿದ್ದಾರೆ? ಯಾರ ದೃಷ್ಟಿಯಲ್ಲೇ ವೀತರಾಗತೆ ಇಲ್ಲ, ದೃಷ್ಟಿಯಲ್ಲಿನೇ ರಾಗದ್ವೇಷ ಇದೆ, ಅವನಿಗೆ ವೀತರಾಗತೆ ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವ ಈ ವೀತರಾಗ ಮುಖವನ್ನ ನೋಡಿದಾಗ ವೀತರಾಗತೆ ಪ್ರಕಟ ಆಗುತ್ತೆ, ಅದು ನಮ್ಮ ದೃಷ್ಟಿಯಲ್ಲಿ ಕೂಡ ವೀತರಾಗತೆ ಇರಬೇಕಾಗುತ್ತೆ. ಆ ಜಿನಬಿಂಬದಲ್ಲಿ ನಮಗೆ ವೀತರಾಗತೆ ಕಾಣಿಸ್ಬೇಕಾಗುತ್ತೆ. ಆದ್ರೆ ನಾವು ಆ ರೀತಿ ನೋಡೋದಿಲ್ಲ. जिन दैवत कुलदैवत है, कुलदेव, ये कुलदेव की परंपरा कब से आई? ಕುಲದೇವದ ಪರಂಪರೆ ಯಾವಾಗಿಂದ ಬಂದಿದೆ? ಬಹಳ ವಿಚಾರಗಳಿದೆ. ವೀತರಾಗ ಮುಖಂ ದೃಷ್ಟವ, ಆ ವೀತರಾಗಿ ಜಿನಬಿಂಬದಲ್ಲಿ ನನಗೆ ವೀತರಾಗತೆ ಯಾಕೆ ಅನ್ಸೋದಿಲ್ಲ? ಇದು ಬಹಳ ಮುಖ್ಯವಾದ ವಿಚಾರ ಇದೆ. ಯಾಕಂತ ಹೇಳಿದ್ರೆ ನಾವೆಲ್ಲ ದರ್ಶನ ಮಾಡ್ತಾನೆ ಇರ್ತೇವೆ, ಆದ್ರೆ ನಮಗೆ ದರ್ಶನ ಮಾಡಿದಾಗೆಲ್ಲ ವೀತರಾಗತೆ ಗಮನಕ್ಕೆ ಬರೋದಿಲ್ಲ, ವೀತರಾಗತೆ ಗೋಚರವೇ ಆಗೋದಿಲ್ಲ. ಯಾಕೆ? ದೃಷ್ಟಿಯಲ್ಲೆಲ್ಲ ರಾಗದ್ವೇಷ ಇದೆ, ದೃಷ್ಟಿಯೆಲ್ಲ ರಾಗದ್ವೇಷದಿಂದ ತುಂಬಿ ಮಲಿನ ಆಗೋಗಿದೆ. ಕುಲದೇವ್ ನಮ್ಮ ಅಚ್ಚ ಶಾಂತಿನಾಥ್ ಭಗವಾನ್, ಪಾರ್ಶ್ವನಾಥ್ ಭಗವಾನ್, ಇವರೆಲ್ಲ ನನ್ನ ಕುಲದಲ್ಲಿ ಉತ್ಪನ್ನ, ನನ್ನ ವಂಶದಲ್ಲಿ ಉತ್ಪನ್ನ ಆದವರೇನು? ನನ್ನ ಸಂಬಂಧಿಕರೇನು? ಕುಲದೇವರಾಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ದೇವ ಅರ್ಹಂತ ಸಿದ್ಧ ಆಗ ಹೋಗಿದ್ದಾರೆ. ಆ ಅರ್ಹಂತ ಸಿದ್ಧನನ್ನ ಅವರು ಕುಲ ಜಾತಿ ಎಲ್ಲವನ್ನ ಬಿಟ್ಟು ದಿಗಂಬರನಾಗಿ ನೀನು ನಿನ್ನ ಸ್ವಭಾವವನ್ನ ಅರಿತುಕೋ ಅಂತ ಉಪದೇಶ ಕೊಟ್ಟಿದ್ದಾರೆ. ಮತ್ತೆ ನಾನೇನ್ ಮಾಡ್ತೇನೆ? ನನ್ನ ಕುಲದೇವತೆ ಇದು. ಎಂತಹ ದೊಡ್ಡ ರಾಗದ ಪೋಷಣೆ ಇದೆ, ಅಜ್ಞಾನದ ಪೋಷಣೆ ಇದೆ. ಈ ಸಾಂಸಾರಿಕ ಕುರೀತಿಗಳ ಬಗ್ಗೆ ನಾವು ಬಹಳ ಚರ್ಚೆಯನ್ನ ಮಾಡ್ಬೋದು, ಆದ್ರೆ ನಾನು ಅಧಿಕ ಚರ್ಚೆಯನ್ನ ಮಾಡೋದಿಲ್ಲ. ನಾವೆಲ್ಲರೂ ಅದರ ಬಗ್ಗೆ ವಿಚಾರ ಮಾಡೋದಿದೆ. ಈ ರೀತಿಯಾಗಿ ವಿಚಾರ ಮಾಡದೇ ಇದ್ರೆ ನಾವು ಎಷ್ಟು ದಿನ ಜಿನ ದರ್ಶನವನ್ನ ಮಾಡಿದ್ರು ಆ ಜಿನಬಿಂಬದಲ್ಲಿ ನಮಗೆ ವೀತರಾಗತೆ ಕಾಣಿಸೋದಿಲ್ಲ.
बोलो ಎಷ್ಟು ಜನ ದಿನ ದರ್ಶನ ಮಾಡ್ತಾರೆ? ಅವರಲ್ಲಿ अधिकांश लोगों की यही दिक्कत है। अधिकांश लोग दर्शन तो करते हैं, लेकिन किसका दर्शन करते हैं? ಏನ್ ಹೇಳ್ತಾರೆ? ದರ್ಶನವೇನೋ ಮಾಡ್ತೇನೆ ನಾನು, ಜಿನೇಂದ್ರರ ಮುಖವನ್ನೇನೋ ನೋಡ್ತೇನೆ, ಆದ್ರೆ ನಿಜವಾಗೂ ನಾನು ಯಾರ ದರ್ಶನ ಮಾಡ್ತೇನೆ? ಮೂರ್ತಿಯ ದರ್ಶನ ಮಾಡ್ತೀನೋ, ಮೂರ್ತಿಮಾನ್ ಆ ಯಾವ ವೀತರಾಗತೆ ಇದೆ ಅದರ ದರ್ಶನ ಮಾಡ್ತೀನೋ? अरे दर्शन ನಾನು ಹೇಳಿದ್ನಲ್ಲ, ಮೂರ್ತಿ ಪೂಜೆಗೆ ನೈಯೇ ಅಪನ್. ಮೂರ್ತಿಯನ್ನ ನೋಡೋದ್ರಿಂದ ಏನು ಲಾಭ ಇದೆ? मूर्ति का दर्शन जिसको होता है वो वास्तव में दर्शन है ही नहीं। ಯಾರು ಮೂರ್ತಿಯ ದರ್ಶನವನ್ನ ಮಾಡ್ತಾ ಇದ್ದಾರೆ ಅದು ದರ್ಶನವೇ ಅಲ್ಲ. ಮತ್ತೆ ಇಂತಹ ದರ್ಶನವನ್ನು ಎಷ್ಟು ದಿನಗಳಿಂದ ಮಾಡಿದ್ರೆ ಏನ್ ಲಾಭ ಆಗುತ್ತೆ? ಆದ್ರೆ ಅಧಿಕಾಂಶ ಜೀವಿಗಳು ಇದೇ ತರ ದರ್ಶನ ಮಾಡ್ತಾ ಇದ್ದಾರೆ. ನಿಜವಾದ ದರ್ಶನ ಯಾರ ದರ್ಶನ ಆಗಬೇಕು? ಅರೆ ನಿಜವಾದ ದರ್ಶನ ನಿನಗೆ ವೀತರಾಗತೆಯ ದರ್ಶನ ಆಗಬೇಕು. ನಿನಗೆ ಜಿನಬಿಂಬ ಮೂರ್ತಿಯನ್ನ ನೋಡ್ಲಿಕ್ಕೆ ಯಾರು ಹೇಳಿದ್ದಾರೆ? ಮೂರ್ತಿಯ ದರ್ಶನ ಮಾಡ್ಲಿಕ್ಕೆ ಯಾರು ಹೇಳಿದ್ದಾರೆ? ಮೂರ್ತಿ ದರ್ಶನ ಅಲ್ಲ, ಮೂರ್ತಿಯ ನಿಮಿತ್ತದಿಂದ ನಿನಗೆ ವೀತರಾಗತೆಯ ದರ್ಶನ ಆಗಬೇಕಿದೆ. ಯಾವ ದರ್ಶನಂ ದೇವದೇವಸ್ಯ ಇದೆಯಲ್ಲ, ಆ ದರ್ಶನಂ ಯಾವ ದೇವರ ದರ್ಶನ ಮಾಡ್ತಾ ಇದ್ದೀನಿ ನಾನು, ಆ ದೇವರ ದರ್ಶನ ಏನಿದೆ ಹೇಳ್ತಾರೆ? ವೀತರಾಗತೆಯ ದರ್ಶನ ಇದೆ, ಸರ್ವಜ್ಞತೆಯ ದರ್ಶನ ಇದೆ, ಹಿತೋಪದೇಶಿತ್ವದ ದರ್ಶನ ಇದೆ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ, ಕ್ಷಾಯಿಕ ದರ್ಶನ, ಕ್ಷಾಯಿಕ ಜ್ಞಾನ, ಇದರ ದರ್ಶನ ಇದೆ. ನಮಗೇನನ್ಸತ್ತೆ? ಜಿನಬಿಂಬ ಕಾ ದರ್ಶನ್. ಯಾರು ಜಿನಬಿಂಬದ ದರ್ಶನವನ್ನ ಮಾಡ್ತಾರೆ ಅವನಿಗೆ ವೀತರಾಗತೆ ಹೆಂಗ್ ಪ್ರಕಟ ಆಗ್ಲಿಕ್ಕೆ ಸಾಧ್ಯ ಇದೆ? ವೀತರಾಗ ಮುಖಂ ದೃಷ್ಟ. ಆಚಾರ್ಯರ ಶಬ್ದಗಳ ಮೇಲೆ ಆದ್ರೂ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು ನಾವು. ಜಿನಬಿಂಬ ಮುಖಂ ದೃಷ್ಟ ಅಂತ ಹೇಳ್ತಾ ಇಲ್ಲ. ಏನ್ ಹೇಳ್ತಿದ್ದಾರೆ? ವೀತರಾಗ ಮುಖವನ್ನ ನೋಡಿ, ವೀತರಾಗ ಮುಖವನ್ನ ನೋಡಿ, ವೀತರಾಗ ಮುಖವನ್ನ ನಾವು ನೋಡೋದಿದೆ, ಮೂರ್ತಿಯ ಮುಖವನ್ನಲ್ಲ. ಮೂರ್ತಿಯ ಮುಖ ಎಲ್ಲ ಸಮಾನ ಇದೆ, ಆದ್ರೆ ವೀತರಾಗ ಮುಖವನ್ನು ನೋಡಿದಾಗ ನನಗೆ ವೀತರಾಗತೆ ಪ್ರಕಟವಾಗುತ್ತೆ. ಹಾಗಾಗಿ ವೀತರಾಗ ಮುಖಂ ದೃಷ್ಟ ಪದ್ಮರಾಗ ಸಮಪ್ರಭಂ. ಮುಂದೇನ್ ಹೇಳ್ತಾರೆ? ಜನ್ಮ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಜನ್ಮ ಜನ್ಮಾಂತರಗಳಿಂದ ಇನ್ನು ಇಲ್ಲಿವರೆಗೆ ನಾವು ಪಾಪಭಾವದ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಮತ್ತು ನೋಡಿ ಇಲ್ಲಿ ವಿಸ್ಫೋಟ ಮಾಡ್ತಾರೆ ಆಚಾರ್ಯರು. ಏನ್ ಹೇಳ್ತಾರೆ? ಜನ್ಮ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಆದ್ರೆ ನಾನು ಮೊದಲೇ ಹೇಳಿದ್ದೆ, ಈ ಶಬ್ದಗಳನ್ನ ಮಾತ್ರ ನಾವು ನೋಡಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಹಿಂದಿನ ಮುಂದಿನ ಎಲ್ಲಾ ರೀತಿಯಾದ ಸಂದರ್ಭಗಳನ್ನ ನೋಡಿ ನಾವು ಅದರ ಅರ್ಥವನ್ನ ಮಾಡ್ಕೋಬೇಕಾಗುತ್ತೆ. ಆಚಾರ್ಯನ್ ಹೇಳ್ತಾ ಇದ್ದಾರೆ, ಜನ್ಮ ಜನ್ಮ ಕೃತಂ. ಕೃತಂ ಅಂದ್ರೆ ಮಾಡಿರುವಂತಹ ಪಾಪ. ಜನ್ಮ ಜನ್ಮಾಂತರೋं से जो पाप किया हुआ है, जो पाप बांधा हुआ है, ಅದೆಲ್ಲ ದರ್ಶನೇನ, ದರ್ಶನದಿಂದ, ವಿನಶ್ಯತಿ, ನಷ್ಟವಾಗಿ ಹೋಗುತ್ತೆ. ಇದರ ಅರ್ಥ ಏನು? ಹಿಂದೆ ಎಷ್ಟೆಲ್ಲ ಪಾಪ ಮಾಡಿದ್ದೇನೆ ಅದೆಲ್ಲ ದರ್ಶನದಿಂದ ನಾಶ ಆಗುತ್ತೆ. ಇದರ ಅರ್ಥ ಏನು? ಹಿಂದೆ ಯಾವೆಲ್ಲ ಪಾಪವನ್ನ ಮಾಡಿದ್ದೇನೆ ಅದೆಲ್ಲವೋ ದರ್ಶನದಿಂದ ನಾಶವಾಗುತ್ತೆ, ನಿಜ. ಆದ್ರೆ ಯಾವ ದರ್ಶನ, ಯಾವ ರೀತಿಯಾದ ದರ್ಶನ? ಇಸ್ಕೆ ऊपर तो ध्यान ही नहीं जाता किसी का। ಅರೆ ದರ್ಶನ ಪಾಠದಲ್ಲಿ ಹೇಳಿದರೆ ಏನ್ ಹೇಳ್ತೀರಾ ನೀವು? ದರ್ಶನ ಮಾಡೋದ್ರಿಂದ ಜನ್ಮ ಜನ್ಮಾಂತರಗಳ ಪಾಪ ನಾಶ ಆಗುತ್ತೆ. ನಾನಂತೂ ದಿನಾ ದರ್ಶನ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನ ಎಲ್ಲಾ ಪಾಪಗಳು ನಾಶ ಆಗೋಗಿದೆ. ಬೋಲು हो गए कि सारे पाप? रोज जिन मंदिर जाते हैं ना, तो सारा पाप नाश हो गया क्या? और यदि सारा पाप नाश हो गया तो आगे जो रोज पाप का उदय आ रहा है हर समय, वो कहां से आ रहा है? ಏನ್ ಹೇಳ್ತಿದ್ದಾರೆ? ಒಂದು ವೇಳೆ ಎಲ್ಲಾ ಪಾಪ ನಾಶ ಆಯ್ತು ಅಂದ್ರೆ ಮತ್ತು ಪ್ರತಿ ಸಮಯ ಯಾವ ಪಾಪದ ಉದಯ ನಂಗೆ ಬರ್ತಾ ಇದೆ, ಅದು ಎಲ್ಲಿಂದ ಬರ್ತಾ ಇದೆ? तो इसका मतलब ಎಲ್ಲಾ ಪಾಪ ನಾಶ ಆಗಿಲ್ಲ, ದರ್ಶನ ಅಂತೂ ಮಾಡ್ತಾ ಇದ್ದೇನೆ. ಹಾಗಾದ್ರೆ ನಾನು ಯಾವ ದರ್ಶನ ಮಾಡ್ತಾ ಇದ್ದೇನೆ ಅದರ ಬಗ್ಗೆ ಆಚಾರ್ಯರು ಮಾತಾಡ್ತಾ ಇಲ್ಲ. ದರ್ಶನಗಳಲ್ಲಿ ಬಹಳ ಪ್ರಕಾರಗಳಿದೆ.
ನಾವು ಇನ್ನು ದರ್ಶನ ಅಂದ್ರೆ ಒಂದೇ ದರ್ಶನ ಅನ್ಕೊಂಡಿದ್ದೇವೆ. ದರ್ಶನಗಳಲ್ಲಿ ಬಹಳ ಪ್ರಕಾರ ಇದೆ. ಏನೇನು ಪ್ರಕಾರ ಇದೆ ಸ್ವಲ್ಪ ಸ್ವಲ್ಪ ಚರ್ಚೆ ಮಾಡೋದಿದೆ. ನನಗೆ ಸ್ತುತಿಯನ್ನ, ಈ ಚರ್ಚೆಯನ್ನ ಮುಗಿಸಿ ಮುಂದಿನ ವಿಷಯವನ್ನ ತಗೊಳ್ಬೇಕು ಅನ್ನೋ ಭಾವ ಇದೆ. ಆದ್ರೆ ಚರ್ಚೆಗಳು ಬರ್ತಾ ಹೋಗುತ್ತಾನೆ ಇದೆ, ಅದು ಮುಗಿತಾ ಇಲ್ಲ. ಏನ್ ಹೇಳ್ತಿದ್ದಾರೆ, ದರ್ಶನಗಳ ಅನೇಕ ಪ್ರಕಾರದ್ದಿದೆ. ಹೆಂಗ್ ದರ್ಶನ ಮಾಡೋದು? ಒಬ್ಬ ದರ್ಶನ ಮಾಡ್ತಾನೆ, ನಮ್ಮ ಕುಟುಂಬದಲ್ಲಿ ಎಲ್ಲ ಶಾಂತಿ ಆಗ್ಲಿ, ಜಿನ ಮಂದಿರಕ್ಕೆ ಬಂದ್ರೆ ಎಲ್ಲ ಶಾಂತಿಯಾಗಿರುತ್ತೆ ಅನ್ಕೊಂಡು ಒಬ್ಬ ಜಿನ ಮಂದಿರಕ್ಕೆ ಬರ್ತಾನೆ. ಮತ್ತೆ ಜಿನ ಮಂದಿರದಲ್ಲಿ ಮೂರ್ತಿಯನ್ನ ನೋಡ್ತಾನೆ, ನಮೋಕಾರ ಮಂತ್ರ ಹೇಳ್ತಾನೆ, ಕೈ ಮುಗಿತಾನೆ, ಹೊಟ್ಟೋಗ್ತಾನೆ. ಇನ್ನೊಬ್ಬ ಬರ್ತಾನೆ, ಬರೀ ದರ್ಶನ ಮಾಡೋದ್ರಿಂದ ಏನಾಗುತ್ತೆ, ಪೂಜೆ ಕೂಡ ಮಾಡಬೇಕು. ಅವನು ಬರ್ತಾನೆ, ಜಿನಮೂರ್ತಿಯನ್ನ ನೋಡ್ತಾನೆ, ನಮಸ್ಕಾರ ಮಾಡ್ತಾನೆ, ಅಷ್ಟದ್ರವ್ಯದಿಂದ ಪೂಜೆ ಮಾಡ್ತಾನೆ, ಪೂಜೆ ಮಾಡಿ ಕೈ ಮುಗಿದು ಹೊಟ್ಟೋಗ್ಬಿಡ್ತಾನೆ. ಇನ್ನೊಬ್ಬ ಬರ್ತಾನೆ, ಅವನು ದರ್ಶನ ಮಾಡ್ತಾನೆ, ಜಿನಮೂರ್ತಿಯನ್ನ ನೋಡ್ತಾನೆ, ಜಿನಮೂರ್ತಿಯನ್ನ ನೋಡಿ ಒಂದು ಸ್ತುತಿ ಹೇಳಿಬಿಟ್ಟು ಕೈ ಮುಗಿದು ಹೊಟ್ಟೋಗ್ಬಿಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಸ್ತುತಿ ಪಾಠ ಪೂಜೆಗಳ ಮೂಲಕ ನಿಜವಾಗ್ಲೂ ಅರ್ಹಂತ ಪರಮೇಷ್ಠಿಗಳ ಗುಣಸ್ಮರಣೆಯನ್ನ ಮಾಡ್ತಾನೆ. ಗುಣಸ್ಮರಣೆಯನ್ನ ಮಾಡಿ ಆ ಮೂಲಕ ಶುಭ ಭಾವಗಳನ್ನು ಉತ್ಪನ್ನ ಮಾಡಿ ದೇವ ದರ್ಶನವನ್ನ ಪೂರ್ಣಗೊಳಿಸ್ತಾನೆ. ಇಲ್ಲಿಗೆ ಅವನಿಗೆ ಸಂತುಷ್ಟಿ ಇದೆ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅವನು ದೇವ ದರ್ಶನವನ್ನ ಮಾಡ್ತಾನೆ, ದೇವ ದರ್ಶನವನ್ನ ಮಾಡಿ ಪಂಚಪರಮೇಷ್ಠಿಗಳ ಗುಣಸ್ಮರಣೆ ಮಾಡ್ತಾನೆ. ಪಂಚಪರಮೇಷ್ಠಿಗಳ ಗುಣಸ್ಮರಣೆ ಮಾಡಿ ಅಲ್ಲಿಗೆ ನಿಲ್ಲೋದಿಲ್ಲ, ಅಲ್ಲಿಗೆ ಸಂತುಷ್ಟ ಆಗೋದಿಲ್ಲ. ವहीं तक वो संतुष्ट नहीं होता, तो ಅರ್ಹಂತ ಪರಮೇಷ್ಠಿಗಳ ಗುಣಸ್ಮರಣೆಯನ್ನ ಮಾಡಿ ಸೂಕ್ಷ್ಮವಾಗಿ, ಅತ್ಯಂತ ಸೂಕ್ಷ್ಮವಾಗಿ ಅರ್ಹಂತ ಪರಮೇಷ್ಠಿಗಳ ಗುಣಗಳ ಬಗ್ಗೆ ಚಿಂತನೆ ಮಾಡ್ತಾ 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 ಅರ್ಹಂತ ಪರಮೇಷ್ಠಿಗಳಲ್ಲಿ ಮತ್ತು ತನ್ನ ಸ್ವಭಾವದಲ್ಲಿ ಏಕಾಕಾರವನ್ನ ಸ್ಥಾಪನೆ ಮಾಡ್ತಾನೆ. अपने को ऐसा होता है ना, ನಾವು ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಇಬ್ಬರು ವ್ಯಕ್ತಿಗಳು ಸೇರಿ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಕೆಲಸ ಮಾಡ್ತಾ 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 ಒಂದು ಟೈಮ್ ಹೆಂಗ್ ಬರುತ್ತೆ, ನಾವು ಇಬ್ಬರು ಕೆಲಸ ಮಾಡ್ತಿದೀವಿ ಅಂತಾನೆ ಮರ್ತೋಗ್ಬಿಡುತ್ತೆ. ಹಿಂಗಾಗುತ್ತಲ್ಲ, ಎಷ್ಟೋ ಸಲ ಆಗುತ್ತೆ ನಮ್ಮ ಜೀವನದಲ್ಲಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ವ್ಯಕ್ತಿ ದರ್ಶನ ಹೇಗೆ ಮಾಡ್ತಾನೆ, ಪರಮೇಷ್ಠಿಗಳ ಗುಣಸ್ಮರಣೆ ಮಾಡ್ತಾ 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 ಸೂಕ್ಷ್ಮ 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 ಪರಿಣಾಮಗಳಲ್ಲಿ ವಿಶುದ್ಧ ಪರಿಣಾಮಗಳನ್ನ ಉತ್ಪನ್ನ ಮಾಡಿಕೊಂಡು ಕೊನೆಗೆ ಅರ್ಹಂತರಲ್ಲಿ ತನ್ನ ಸ್ವಭಾವದಲ್ಲಿ ಅಭೇದವನ್ನ ಸ್ಥಾಪನೆ ಮಾಡಿ ದರ್ಶನ ಮಾಡ್ತಾನೆ. ಹಾಗಾದ್ರೆ ಈಗ ಯಾರ ದರ್ಶನವನ್ನ ಮಾಡ್ತಾ ಇದ್ದಾನೋ ಅವನು? ಪರಮೇಷ್ಠಿಗಳ ದರ್ಶನ ಮಾಡ್ತಾ ಇದ್ದಾನೋ, ತನ್ನ ದರ್ಶನವನ್ನ ಮಾಡ್ತಾ ಇದ್ದಾನೋ? ಜಿನ್ವಾನಿ ಹೇಳತ್ತೆ ಎರಡರಲ್ಲೂ ಏನು ವ್ಯತ್ಯಾಸ ಇಲ್ಲ. क्या कह दिया मैंने? जिनवानी कहती है दोनों में कोई फर्क नहीं है. अपना दर्शन करना या जिनेंद्र भगवान का दर्शन करना, दोनों में कोई फर्क नहीं है. ಸ್ವಭಾವದಿಂದ ಎರಡೂ ಒಂದೇ ಇದೆ. ಯಾರು ಸ್ವಭಾವವನ್ನು ನೋಡ್ತಾ ಇದ್ದಾರೆ, ಈ ಎರಡು ಒಂದೇ ಇದೆ. ಹಾಗಾದ್ರೆ ಯಾರು ನಿಜವಾದ ಸಮಯ ಸಾರದ ಮೊದಲನೇ ಗಾಥೆ ಇದೆಯಲ್ಲ, ನಾವು ಚರ್ಚೆ ಮಾಡಿದ್ವಿ, ಜ್ಞಾಪಕ ಇದ್ರೆ, ಪ್ರತಿಬಿಂಬ ಸ್ಥಾನೀಯಾತ್ ಟೀಕೆಯಲ್ಲಿ ಅಮೃತಚಂದ್ರಾಚಾರ್ಯ ಬರೀತಾರಲ್ಲ, ಪಂಚಪರಮೇಷ್ಠಿಗಳು ಸಿದ್ಧ ಭಗವಂತರು ಹೆಂಗಿದ್ದಾರೆ, ಸಿದ್ಧ ಭಗವಂತರು ಪ್ರತಿಬಿಂಬ ಸ್ಥಾನೀಯಾತ್ ಅಂದ್ರೆ ಪ್ರತಿಬಿಂಬ ಸ್ವರೂಪದಲ್ಲಿದ್ದಾರೆ. ನನ್ನ ಪ್ರತಿಬಿಂಬ ಬಿದ್ರೆ ನಾನೇನಂತೀನಿ, ಪ್ರತಿಬಿಂಬ ಯಾರ್ದು ಹೇಳ್ತಾರೆ, ಈ ಪ್ರತಿಬಿಂಬ ನಂದು. ಹಾಗೆ ನಾನು ಅರ್ಹಂತ ಪರಮೇಷ್ಠಿಯನ್ನ ನೋಡಿದ್ರೆ ಇವರು ಅರ್ಹಂತ ಪರಮೇಷ್ಠಿ ಅಲ್ಲ, ಇದು ನಾನು. ಏನ್ ಹೇಳ್ತಿದ್ದಾರೆ, ಅರ್ಹಂತ ಪರಮೇಷ್ಠಿಯನ್ನ ನೋಡಿ ಇದು ಅರ್ಹಂತ ಪರಮೇಷ್ಠಿ ಅನ್ನೋದು ವ್ಯವಹಾರ ಇದೆ. ಇದು ಇನ್ನು ಸ್ಥೂಲ ದರ್ಶನ ಇದೆ, ಇದು ಪ್ರಾಥಮಿಕ ದಶೆಯ ದರ್ಶನ ಇದೆ. ಆದ್ರೆ ಅರ್ಹಂತ ಪರಮೇಷ್ಠಿಯ ಜಿನಬಿಂಬವನ್ನ ನೋಡ್ತಾ 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 ಯಾರಿಗೆ ಅರ್ಹಂತ ಪರಮೇಷ್ಠಿಯ ಜಿನಬಿಂಬ ಮರ್ತೋಗಿ ನನ್ನ ಸ್ವಭಾವ ಅರ್ಹಂತರ ಸ್ವಭಾವ ಎರಡು ಒಂದಾಗತ್ತೆ, ಆವಾಗ ಕೊನೆಯ ದರ್ಶನ ಆಗುತ್ತೆ. ಅದು ನಿಜವಾದ ದರ್ಶನ ಇದೆ, ನಿಶ್ಚಯ ದರ್ಶನ ಇದೆ, ನಿಶ್ಚಯ ಸ್ತುತಿ ಇದೆ, ನಿಶ್ಚಯ ಭಕ್ತಿ ಇದೆ, ನಿಶ್ಚಯ ಪೂಜೆ ಇದೆ.
ಅದು ವಾಸ್ತವಿಕವಾದ ದರ್ಶನ. ಈ ರೀತಿಯಾದ ದರ್ಶನವನ್ನ ಯಾರು ಮಾಡ್ತಾನೆ ಅವನ ಜನ್ಮ ಜನ್ಮಾಂತರಗಳ ಪಾಪ ಎಲ್ಲ ನಾಶ ಆಗುವುದು. ಯಾಕೆ ಈ ರೀತಿಯಾದ ದರ್ಶನ ಮಾಡೋದ್ರಿಂದ ಮೊದಲು ದರ್ಶನ ಮೋಹ ನಾಶ ಆಗುತ್ತೆ. ಜನ್ಮ ಜನ್ಮಾಂತರಗಳ ಪಾಪ ಅಂತೂ ಇಲ್ಲೇ ನಷ್ಟ ಆಗೋಯ್ತು. ಯಾಕೆ ದರ್ಶನ ಮೋಹ ನಾಶ ಆಗೋಯ್ತಲ್ಲ. ದರ್ಶನ ಮೋಹ ನಾಶ ಆಯ್ತು. ಹಾಗಾಗಿ ಎಷ್ಟೋ ಅನಂತ ಸಂಸಾರ ಅಂತೂ ಇಲ್ಲೇ ಬಿಟ್ಟೋಯ್ತು. ಅನಂತಾನುಬಂಧಿ ಹೋಯ್ತಲ್ಲ. ಅನಂತಾನುಬಂಧಿ ಯಾವ ಮಿಥ್ಯಾ ದರ್ಶನ ಹೊರಟೋಯ್ತು, ಆ ಮಿಥ್ಯಾ ದರ್ಶನ ಹೊರಟೋಗ್ತಾ ಇದ್ದಂತೆ ಅನಂತ ಸಂಸಾರಕ್ಕೆ ಲಿಮಿಟೇಷನ್ ಬಂದ್ಬಿಡ್ತು. ಜನ್ಮ ಜನ್ಮಾಂತರಗಳಿಂದ ಮಾಡದಂತಹ ಪಾಪ ನಾಶ ಆಗೋಯ್ತು ಏನ. ಈ ರೀತಿ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಯಾವ ಪಾಪ ಇದೆ ಅದು ನಾಶ ಆಗಿ ಹೋಗುತ್ತೆ. ಈ ರೀತಿ ಸ್ವರೂಪ ಇದೆ. ಈ ಯಾವ ಜಿನೇಂದ್ರರ ದರ್ಶನದ ಸ್ವರೂಪ ಇದೆ ಇದರ ಬಗ್ಗೆ ಅನೇಕ ಗ್ರಂಥಗಳಲ್ಲಿ ಬಹಳ ವಿಸ್ತೃತವಾಗಿ ಬಹಳ ಅದ್ಭುತವಾದ ಚರ್ಚೆ ಇದೆ. ಅದೆಲ್ಲ ಚರ್ಚೆಯನ್ನ ನಾನು ಇಲ್ಲಿ ಮಾಡಕ್ ಹೋಗ್ತಾ ಇಲ್ಲ. ಮೂಲ ಚರ್ಚೆಯನ್ನ ಸ್ಥೂಲವಾದ ಚರ್ಚೆಯನ್ನ ಮಾತ್ರ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಮುಂದಿನ ಪದ್ಯಗಳನ್ನ ನಾನು ಇಲ್ಲ 2 ಪದ್ಯಗಳನ್ನ ಇವತ್ತು ತಗೊಳ್ಳೋಣ. ಮುಂದಿನ ಪದ್ಯ ಏನು ಹೇಳ್ತಾ ಇದೆ? ದರ್ಶನಂ ಜಿನಸೂರ್ಯಸ್ಯ ಸಂಸಾರಧ್ವಾಂತನಾಶನಂ ಬೋಧನಂ ಚಿತ್ತಪದ್ಮಸ್ಯ ಸಮಸ್ತಾರ್ಥ ಪ್ರಕಾಶನಂ ದರ್ಶನಂ ಜಿನಚಂದ್ರಸ್ಯ ಸದ್ಧರ್ಮಾಮೃತವರ್ಷಣಂ ಜನ್ಮದಾಹ ವಿನಾಶಾಯ ವರ್ಧನಂ ಸುಖವಾರಿದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ನಾವು ಅರ್ಹಂತ ಪರಮೇಷ್ಠಿಯಿಂದ ಏನೇನನ್ನ ಬೇಡ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ, ಆಚಾರ್ಯರು ಅವರಿಂದ ಏನೇನು ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎರಡರಲ್ಲೂ ತುಂಬಾ ವ್ಯತ್ಯಾಸ ಇದೆ ನೋಡಿ. ಏನ್ ಸಿಗುತ್ತೆ? ದರ್ಶನಂ ಜಿನಸೂರ್ಯಸ್ಯ. ಜಿನಸೂರ್ಯ ಅಂದ್ರೆ ಸೂರ್ಯನಂತಿರುವಂತಹ ಜಿನೇಂದ್ರರ ದರ್ಶನ ಮಾಡೋದ್ರಿಂದ. ದರ್ಶನಂ ಜಿನಸೂರ್ಯಸ್ಯ ಅಂದ್ರೆ ಸೂರ್ಯನಂತೆ ಇರುವಂತಹ ಜಿನೇಂದ್ರರ ದರ್ಶನ ಮಾಡೋದ್ರಿಂದ ಏನಾಗತ್ತೆ? ಸಂಸಾರ ಧ್ವಾಂತ ನಾಶನಂ. ಸಂಸಾರ ನಷ್ಟವಾಗುತ್ತೆ. ಏನ್ ಹೇಳ್ತಾರೆ? अच्छा, जिनेंद्र भगवंतर दर्शन याक ಮಾಡೋದು? जिनेंद्र भगवान का दर्शन क्यों करना? संसार में शांति हो इसलिए, ಕುಟುಂಬದಲ್ಲಿ ಶಾಂತಿ ಆಗ್ಲಿ ಏನ, ಒಳ್ಳೆ ಆರೋಗ್ಯ ಸಿಗ್ಲಿ ಏನ, ಒಳ್ಳೆ ಆರೋಗ್ಯ ಇರ್ಲಿ, ಒಳ್ಳೆ ಕುಟುಂಬ ಇರ್ಲಿ, ಪುತ್ರ ಮಿತ್ರ ಎಲ್ಲ ನನ್ನ ಆಜ್ಞೆಯನ್ನ ಕೇಳುವಂತವರಾಗ್ಲಿ, ನೌಕರ್ ತುಂಬಾ ಒಳ್ಳೆಯವನ್ ಸಿಗ್ಲಿ ಏನ, ಒಳ್ಳೆ ಪೋಸ್ಟ್ ಸಿಗ್ಲಿ. ಯಾತಕ್ಕೋಸ್ಕರ ಮಾಡೋದು? ಅರೆ ಭಲೆ ಆದ್ಮಿ, ಆಚಾರ್ಯ ಕೇತೆ ಯಾವುದರ ಬಗ್ಗೆ ನೀನು ಮಾತಾಡ್ತಾ ಇದೀಯಾ? ಅರ್ಹಂತ ಪರಮೇಷ್ಠಿ ಹೇಳ್ತಾ ಇದ್ದಾರೆ, ಇಡೀ ಸಂಸಾರದಲ್ಲೇ ದುಃಖ ಇದೆ, ಸಂಪೂರ್ಣ ಸಂಸಾರದಲ್ಲೇ. ಅರ್ಹಂತ ಪರಮೇಷ್ಠಿ ಹೇಳ್ತಾರೆ, ತುझे दुख का नाश करना है तो संसार का ही नाश कर. ನಿನಗೆ ದುಃಖವನ್ನ ನಾಶ ಮಾಡೋದಿದ್ರೆ ಸಂಸಾರವನ್ನೇ ನಾಶ ಮಾಡಿಬಿಡು. ನಿನ್ನ ಸಂಸಾರವನ್ನ, ಸಂಸಾರ ನಾಶ ಅಂದ್ರೆ ಸಂಸಾರಕ್ಕೆ ಹೋಗಿ ಬೆಂಕಿ ಹಾಕೋದಿಲ್ಲ. ಸಂಸಾರ ನಾಶ ಅಂದ್ರೆ ನನ್ನ ಅಂತರಂಗದಲ್ಲಿ ಯಾವ ಮೋಹರಾಗ ದ್ವೇಷ ಇದೆ ಅದು ಸಂಸಾರ ಇದೆ. ಹಾಗಾದ್ರೆ ಆ ಮೋಹರಾಗ ದ್ವೇಷವನ್ನ ಬಿಡುವಂತಹ ಉಪದೇಶ ಅರ್ಹಂತ ಪರಮೇಷ್ಠಿದ್ದಿದೆ. ಅದಕ್ಕೆ ಹೇಳ್ತಾರೆ, ದರ್ಶನ ಮಾಡೋದ್ರಿಂದ ನನಗನ್ಸುತ್ತೆ ಸಂಸಾರದಲ್ಲಿ ಶಾಂತಿ ನೆಲೆಸತ್ತೆ ಅಂತ. ಆಚಾರ್ಯ ಹೇಳ್ತಾರೆ ಸಂಸಾರವೇ ನಾಶ ಆಗುತ್ತೆ ಅಂತ. दोनों में कितना फर्क है, हमारी दृष्टि में और आचार्य की दृष्टि में कितना फर्क, ಎಷ್ಟು ವ್ಯತ್ಯಾಸ ಇದೆ. ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ? ಸಂಸಾರವೇ ನಾಶ ಆಗೋಗುತ್ತೆ, ಮತ್ತು ನನಗೆ ಸಂಸಾರ ಬೇಕಾಗಿದೆ, ಸಂಸಾರ ನಾಶ ಆಗ್ಬಾರ್ದು, ಅದರಲ್ಲಿ ಎಲ್ಲ ಅನುಕೂಲತೆಗಳಿರ್ಬೇಕು. ಹೀಗಾಗೋದಿಲ್ಲ, ಸಂಸಾರವೇ ದುಃಖಮಯ ಇದೆ. ಹಾಗಾಗಿ ಯಾರು ನಿಜವಾಗ್ಲೂ ಅರ್ಹಂತ ಪರಮೇಷ್ಠಿಯನ್ನ ದರ್ಶನ ಮಾಡ್ತಾನೆ ಅವನ ಸಂಸಾರ ನಾಶವಾಗುತ್ತೆ. ಮುಂದೇನ್ ಹೇಳ್ತಾರೆ? ಬೋಧನಂ ಚಿತ್ತಪದ್ಮಸ್ಯ ಸಮಸ್ತಾರ್ಥ ಪ್ರಕಾಶನಂ. ಮತ್ತದ್ರಿಂದ ಜಿನೇಂದ್ರವೆಂಬ ಸೂರ್ಯನ ದರ್ಶನ ಮಾಡೋದ್ರಿಂದ ಏನಾಗುತ್ತೆ?
ಬೋಧನಂ ಚಿತ್ತಪದ್ಮಸ್ಯ, ನಮ್ಮ ಯಾವ ಚಿತ್ತ ಇದೆ, ನಮ್ಮ ಯಾವ ಮನಸ್ಸು ಇದೆ, ಅಥವಾ ನಮ್ಮ ಯಾವ ಉಪಯೋಗ ಇದೆ, ಆ ಉಪಯೋಗದಲ್ಲಿ ಜ್ಞಾನ ಪ್ರಕಟವಾಗುತ್ತೆ. ಏನು ಬೋಧನಂ, ಬೋಧ ಅಂತ ಹೇಳಿದ್ರೆ ಜ್ಞಾನ, ಅಥವಾ ನಮ್ಮ ಚಿತ್ತಕ್ಕೆ ನಾವು ಜ್ಞಾನವನ್ನ ಉಂಟು ಮಾಡ್ಕೋಬಹುದು ಆ ಜಿನೇಂದ್ರರ ದರ್ಶನದಿಂದ. ಅದರಿಂದ ಏನಾಗುತ್ತೆ, ಸಮಸ್ತ ಅರ್ಥ ಪ್ರಕಾಶನಂ, ಮತ್ತು ಕೊನೆಗೆ ಏನಾಗುತ್ತೆ, ಸಮಸ್ತ ಅರ್ಥ ಮನೆ ಪದಾರ್ಥ, ವಸ್ತು. ಸಮಸ್ತ ಅಂದ್ರೆ ಎಲ್ಲಾ ವಸ್ತುಗಳು ಪ್ರಕಾಶನ, ಅಂದ್ರೆ ಎಲ್ಲಾ ವಸ್ತುಗಳು ಕಾಣಿಸುತ್ತೆ. ಅದರರ್ಥ ಕೇವಲ ಜ್ಞಾನ ಪ್ರಕಟ ಆಗುತ್ತೆ. ಏನ್ ಹೇಳ್ತಿದ್ದಾರೆ, ದರ್ಶನ ಮಾಡೋದ್ರಿಂದ ಏನೇನಾಗುತ್ತೆ, ನಾವು ದರ್ಶನ ಮಾಡೋದ್ರಿಂದ ಏನೇನಾಗುತ್ತೆ ಅಂತ ಅನ್ಕೊಂಡಿರ್ತೇವೆ. ದರ್ಶನ ಮಾಡೋದ್ರಿಂದ ಸಂಸಾರ ನಾಶ ಆಗುತ್ತೆ, ಸಾಮಾನ್ಯವಾದ ವಿಚಾರ ಅಲ್ಲ ದರ್ಶನ. ಮತ್ತು ದರ್ಶನ ಮಾಡೋದ್ರಿಂದ ಏನಾಗುತ್ತೆ, ದರ್ಶನ ಮಾಡೋದ್ರಿಂದ ಕೇವಲ ಜ್ಞಾನ ಪ್ರಕಟ ಆಗುತ್ತೆ. ಯಾಕೆ, ಜಿನೇಂದ್ರ, ಸೂರ್ಯನಂತಿರುವಂತಹ ಜಿನೇಂದ್ರರ ದರ್ಶನ ಮಾಡೋದ್ರಿಂದ ನನಗೂ ಕೂಡ ಕೇವಲ ಜ್ಞಾನ ಪ್ರಕಟ ಆಗುತ್ತೆ. ಮತ್ತೆ ದರ್ಶನಂ ಜಿನಚಂದ್ರಸ್ಯ ಸದ್ಧರ್ಮಾಮೃತ ವರ್ಷಣಂ, ಚಂದ್ರನಂತಿರುವಂತಹ ಜಿನೇಂದ್ರರ ದರ್ಶನ ಮಾಡೋದ್ರಿಂದ ಏನಾಗುತ್ತೆ, ಸದ್ಧರ್ಮ ಎಂಬ ಅಮೃತದ ಮಳೆ ಆಗುತ್ತೆ. ಏನಾಗ್ತದೆ, ಸದ್ಧರ್ಮವೆಂಬ ಅಮೃತದ ಮಳೆ ಆಗುತ್ತೆ. ನಿನಗೇನು ಬೇಕಾಗಿದೆ, ಚಂದ್ರನಂತಿರುವಂತಹ ಜಿನೇಂದ್ರರ ದರ್ಶನ ಮಾಡೋದ್ರಿಂದ ಸದ್ಧರ್ಮವೆಂಬ ಮಳೆ ಸುರಿಯುತ್ತೆ. ಸದ್ಧರ್ಮ ಮಳೆ ಹೆಂಗಿದೆ, ಮಳೆ ಹೆಂಗಿರುತ್ತೆ, ತುಂಬಾ ತಣ್ಣಗಿರುತ್ತೆ, ಆಹ್ಲಾದವನ್ನ ಉಂಟು ಮಾಡುವಂಥದ್ದಿರುತ್ತೆ, ಶೀತಲಮಯ, ಮನಸ್ಸನ್ನ ಸಂತುಷ್ಟಗೊಳಿಸುವಂತಹ ಅತ್ಯಂತ ಅದ್ಭುತವಾದಂತಹ ಯಾವ ಸ್ವರೂಪ ಇದೆ ಅದು ಮಳೆ ಬಿದೆ. ಮಳೆ ಬಿದ್ದ ತಕ್ಷಣ ಎಲ್ಲಾ ಜೀವಿಗಳಿಗೂ ಆನಂದ ಆಗುತ್ತೆ. ಹಾಗೆ ಸದ್ಧರ್ಮ ಎಂಬ ಅಮೃತದ ಮಳೆ ಸುರಿಯುತ್ತೆ ನಿನ್ನ ಜೀವನದಲ್ಲಿ. ಯಾವುದರಿಂದ, ಜಿನೇಂದ್ರರ ದರ್ಶನ ಮಾಡೋದ್ರಿಂದ. ಸದ್ಧರ್ಮ ಅಂದ್ರೆ ಯಾವುದು, ಸತ್ ಧರ್ಮ, ಧರ್ಮ, ಸದ್ಧರ್ಮ ಅಂದ್ರೆ ಸತ್ ಧರ್ಮ. ಸತ್ ಧರ್ಮನೇ ಯಾವುದು ಸತ್ಯ ಇದೆ, ಯಾವುದು ಸತ್ಸ್ವರೂಪಿ ಇದೆ, ಏನ ಯಾವುದು ಶಾಶ್ವತ ಸತ್ಯ ಇದೆ, ಆ ಧರ್ಮದ ಸ್ವರೂಪ ನಿನಗೆ ಅರ್ಥವಾಗುತ್ತೆ. ಮತ್ತು ಯಾರಿಗೆ ಸತ್ಯ ಧರ್ಮ, ತ್ರೈಕಾಲಿಕ ಧರ್ಮ, ಶಾಶ್ವತ ಧರ್ಮದ ಸ್ವರೂಪ ಅರ್ಥ ಆಗುತ್ತೆ, ಅವನಿಗೆ ರಾಗದ್ವೇಷ ಎಲ್ಲಿ ಉಳಿಯುತ್ತೆ, ಅವನ ಜೀವನದಲ್ಲಿ ರಾಗದ್ವೇಷ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹಾಗಾಗಿ ಅದರಿಂದ ಏನಾಗುತ್ತೆ, ಜನ್ಮದಾಹ ವಿನಾಶಾಯ ವರ್ಧನಂ ಸುಖವಾರಿದೆ. ಅದರಿಂದ ಏನಾಗುತ್ತೆ, ಜನ್ಮ ಎಂಬ ಯಾವ ಈ ತಾಪ ಇದೆ, ಸಂಸಾರ ತಾಪ ವಿನಾಶನಾಯ, ಏನ ಸಂಸಾರ ಎಂಬ ಯಾವ ಈ ತಾಪ ಇದೆ ಅದನ್ನ ನಾಶ ಮಾಡಲಿಕ್ಕೆ, ಜನ್ಮದಾಹ ವಿನಾಶಾಯ ವಿನಾಶ ಮಾಡಲಿಕ್ಕೆ, ಮತ್ತೆ ವರ್ಧನಂ ಸುಖವಾರಿದೆ, ಸುಖ ಎಂಬ ಸಮುದ್ರವನ್ನ ವೃದ್ಧಿ ಮಾಡಲಿಕ್ಕೆ, ಅಂದ್ರೆ ಸುಖ ಅನ್ನುವಂತಹ ದೊಡ್ಡ ಸಮುದ್ರವನ್ನ ವೃದ್ಧಿ ಮಾಡಲಿಕ್ಕೆ, ಹಾಗೂ ಯಾವ ಸದ್ಧರ್ಮ ಇದೆ ಆ ಸದ್ಧರ್ಮವನ್ನ ಪ್ರದಾನ ಮಾಡಲಿಕ್ಕೆ, ಈ ಯಾವ ಜನ್ಮದ ಯಾವ ಆತಾಪ ಇದೆ ಅದನ್ನು ನಾಶ ಮಾಡಲಿಕ್ಕೆ ಜಿನೇಂದ್ರರ ದರ್ಶನ ಸಮರ್ಥ ಇದೆ. ಈ ರೀತಿಯಾಗಿ ಒಂದು ಕಡೆ ಸೂರ್ಯನ ಒಂದು ಉಪಮೆಯನ್ನ ಕೊಟ್ಟು ವರ್ಣನೆ ಮಾಡ್ತಾರೆ, ಇನ್ನೊಂದು ಕಡೆ ಚಂದ್ರನ ಉಪಮೇಯವನ್ನ ಕೊಟ್ಟು ವರ್ಣನೆ ಮಾಡ್ತಾರೆ. ಎರಡರಲ್ಲೂ ಅದರದೇ ಆದಂತಹ ಸಾರ್ಥಕತೆ ಇದೆ, ಅದರದೇ ಆದಂತಹ ಮೂಲ ಅರ್ಥ ಆ ಉಪಮೇಯಗಳಿಗಿದೆ. ಅದರ ಬಗ್ಗೆನೂ ನಾವು ಸ್ವಲ್ಪ ಚರ್ಚೆ ಮಾಡಿಕೊಂಡು ನಾಳೆ ಮುಂದಿನ ಚರ್ಚೆಯನ್ನು ಮಾಡೋದಿದೆ. ಸಮಯ ಆಗಿದೆ, ನಾಳೆ ಸಾಧ್ಯವಾದರೆ ಸಂಪೂರ್ಣ ಸ್ತುತಿಯ ಬಗ್ಗೆ ನಾವು ಚರ್ಚೆಯನ್ನು ಮಾಡೋದಿದೆ. ಎಲ್ಲರೂ ಕೂಡ ಈ ಯಾವ ದರ್ಶನ ಪಾಠದ ಸ್ತುತಿಯ ಸ್ವರೂಪ ಇದೆ ಅದನ್ನು ಸರಿಯಾಗಿ ತಿಳಿದು ಜಿನೇಂದ್ರ ಭಗವಂತರ ಸರಿಯಾದ ಭಕ್ತಿಯನ್ನು ಮಾಡೋ ಮೂಲಕ ನಾವು ಕೂಡ ನಮ್ಮ ಸ್ವಭಾವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನು ಇಲ್ಲಿ ವಿರಾಮ ಮಾಡೋಣ. ಒಂದೊಂದು ಪ್ರಶ್ನೆ